ಎಲ್ಲರಿಗೂ ನಮಸ್ಕಾರ. ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತರಬೇತಿ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸಹಯೋಗದೊಂದಿಗೆ ಆಯೋಜಿಸಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಸಮಕಾಲೀನ ಭಾರತ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯ ಮರುಚಿಂತನೆ ಎಂಬ ವಿಷಯದ ಮೇಲೆ 2 ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಮೊದಲಿಗೆ ವೇದಿಕೆ ಮೇಲೆ ಗಣ್ಯರನ್ನ ಕರೆತರಬೇಕೆಂದು ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಸರ್, ಸಂಯೋಜನಾಧಿಕಾರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಇವರನ್ನು ಕೇಳಿಕೊಳ್ಳುತ್ತೇನೆ. ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ, ನಿನ್ನ ಕರುಣೆಗೆ ಸಾಟಿ ಯಾರೇ, ಈಗನ್ನೆಲಾದೆ ಸಮ್ಮ ಸಂಬುತ್ತನ ಹಡೆದು, ಪುರಿ ಪಾವನಳಾದೆ ಸಮ್ಮ ಸಂಬುತ್ತನ ಹಡೆದು, ಧನ್ಯಳಾದೆ ಸಮ್ಮ ಸಂಬುತ್ತನ ಹಡೆದು, ಹೇ ಭುವಿ ನೀ ಪಾವನಳಾದೆ ಸಮ್ಮ ಸಂಬುತ್ತನ ನಡೆದು, ನಮ್ಮ ಸಮ್ಮ ಸಂಬುತ್ತನ ನಡೆದು, ನೀಲಾಂಬರವೇ ನೀ ಹಂದರವಾಗಿ, ನೀಲಾಂಬರವೇ ನೀ ಹಂದರವಾಗಿ, ನಿನ್ನ ಕಣ್ಣುಗಳ ಕೋಟಿ ತಾರೆಗಳಾಗಿ, ನಿನ್ನ ಕಣ್ಣುಗಳ ಕೋಟಿ ತಾರೆಗಳಾಗಿ, ನೀಲಾಂಬರವೇ ನೀ ಹಂದರವಾಗಿ, ನಿನ್ನ ಕಣ್ಣುಗಳ ಕೋಟಿ ತಾರೆಗಳಾಗಿ, ಆಷಾಢದ ಚಂದಿರ ದೂರವಾಗಿ, ಆಷಾಢದ ಚಂದಿರ ದೂರವಾಗಿ, ಶುದ್ಧೋಧನ ಮಳೆಯಾಗಿ ಮಹಾಮಾಯ ಇಳೆಯಾಗಿ, ಶುದ್ಧೋಧನ ಮಳೆಯಾಗಿ ಮಹಾಮಾಯ ಇಳೆಯಾಗಿ, ಬಿಳಿಯಾನೆಯಾಗಿ ಹೊಕ್ಕವನ, ಬಿಳಿಯಾನೆಯಾಗಿ ಹೊಕ್ಕವನ, ನೀ ಹಡೆದ ಮಡಿಲೇಲು ಬಿಡಿವನ, ಹೇ ಭುವಿ ಧನ್ಯಳಾದೆ ಸಮ್ಮ ಸಂಬುತ್ತನ ಹಡೆದು, ಹೇ ಭುವಿ ನೀ ಪಾವನಳಾದೆ ಸಮ್ಮ ಸಂಬುತ್ತನ ಹಡೆದು, ಸಮ್ಮ ಸಂಬುತ್ತನ ಹಡೆದು, ಮೇದಿನಿಯೇ ನೀ ಹಾಸಿಗೆಯಾಗಿ, ಮೇದಿನಿಯೇ ನೀ ಹಾಸಿಗೆಯಾಗಿ, ಮೇರು ಪರ್ವತವೇ ನೀ ತಲೆದಿಂಬಾಗಿ, ಮೇದಿನಿಯೇ ನೀ ಹಾಸಿಗೆಯಾಗಿ, ಮೇರು ಪರ್ವತವೇ ನೀ ತಲೆದಿಂಬಾಗಿ, ನಾಭಿಯಿಂದ ನಮಗೆ ಪ್ರಿಯ ವೃಕ್ಷವೇ ಸಾಗಿ, ನಾಭಿಯಿಂದ ನಮಗೆ ಪ್ರಿಯ ವೃಕ್ಷವೇ ಸಾಗಿ, ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು, ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು, ಉರುವೇಲದ ಸೇನಾನಿಯ ಮಗಳೇ, ಉರುವೇಲದ ಸೇನಾನಿಯ ಮಗಳೇ, ನೀನಾಗೆ ಪಾಯಸ ಉಣಿಸಿದೆ, ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುತ್ತನ ಹಡೆದು, ಹೇ ಭುವಿ ನೀ ಪಾವನಳಾದೆ ಸಮ್ಮ ಸಂಬುತ್ತನ ಹಡೆದು, ಹರೇ ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ, ನಿನ್ನ ಕರುಣೆಗೆ ಸಾಟಿಯಾರೆ, ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುತ್ತನ ಹಡೆದು, ಹೇ
ವಂದನೆಯನ್ನು ನೆರವೇರಿಸಿಕೊಟ್ಟಂತಹ ಶೇಷಣ್ಣ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ಭಾರತದ ಸಂವಿಧಾನ ಪ್ರಸ್ತಾವನಾ ಸ್ವೀಕಾರ ಮಂಡನೆ, ಇದನ್ನು ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರನ್ನು ಸ್ವಾಗತಿಸಬೇಕೆಂದು ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಂಯೋಜನಾಧಿಕಾರಿಯಾದ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನೆ, ತರಬೇತಿ ಮತ್ತು ವಿಸ್ತರಣಾ ಕೇಂದ್ರದ ಸಹಯೋಗದೊಂದಿಗೆ ನಮ್ಮ ಅಧ್ಯಯನ ಕೇಂದ್ರದ ವತಿಯಿಂದ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ವಿಷಯ ಡಾಕ್ಟರ್ BR ಅಂಬೇಡ್ಕರ್ ಆ್ಯಂಡ್ ಕಂಟೆಂಪರರಿ ಇಂಡಿಯಾ, ರೀಥಿಂಕಿಂಗ್ ಆಫ್ ಡೆಮೋಕ್ರಸಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಮಕಾಲೀನ ಭಾರತ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿ ಎಂಬುವಂಥ ವಿಚಾರಗಳ ಕುರಿತು ಪುನರ್ ಚಿಂತನೆ ಮಾಡುವಂಥ ಸಂಬಂಧ ನಾವು ಈ ಒಂದು ರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ 1-2 ಮಾತನ್ನು ಸಮ್ಮೇಳನ ಕುರಿತು ಮಾತನಾಡಬೇಕಾಗತ್ತೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಗೌರವಾನ್ವಿತ ಅಧ್ಯಾಪಕ ಮಿತ್ರರೇ, ಅಧ್ಯಾಪಕೇತರ ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ ಮತ್ತು ಎಲ್ಲ ಸಭಿಕರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇಂದು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಮಕಾಲೀನ ಭಾರತ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯ ಮರುಚಿಂತನೆ ಎಂಬ ವಿಚಾರದ ಕುರಿತು ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಮಾಡಲು, ಪ್ರಾಸ್ತಾವಿಕವಾಗಿ 1-2 ಮಾತನಾಡಲು ನನಗೆ ಸಿಕ್ಕಂಥ ಅವಕಾಶವನ್ನು ನನ್ನ ಪರಮ ಸೌಭಾಗ್ಯ ಅಂತೇಳಿ ನಾನಾದರೂ ಭಾವಿಸ್ಕೊಂಡು, ಈ ದೇಶ ಕಂಡ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮರುಸ್ಮರಿಸುವ ಮತ್ತು ಮರುಚಿಂತನೆ ನಡೆಸುವಂತಹ ಒಂದು ಸುಸಂದರ್ಭ ಇದಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನಾನು ಮಾತನಾಡುವುದು ಏನೆಂದರೆ, ನಿಮಗೆ ಮತ್ತು ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ
ನಾವು ಸಂವಿಧಾನವನ್ನು ಅಳವಡಿಸಿಕೊಂಡು 76 ವರ್ಷಗಳೇ ಕಳೆದಿವೆ. ಈ 76 ವರ್ಷಗಳಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಈ ದೇಶ ಹಲವು ಬದಲಾವಣೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದರ ಜೊತೆಗೆ ಅನೇಕ ಸ್ಥಿತ್ಯಾಂತರಗಳು ಕೂಡ ಜರುಗಿವೆ. ಪ್ರಜಾಪ್ರಭುತ್ವಕ್ಕೆ ಸವಾಲೆನಿಸುವಂಥ ಹಲವು ವಿದ್ಯಮಾನಗಳು ಕೂಡ ಇಲ್ಲಿ ಸಂಭವಿಸಿವೆ. ಹಾಗೆಯೇ ಡಾಕ್ಟರ್ ಅಂಬೇಡ್ಕರ್ ವಿರಚಿತ ಸಂವಿಧಾನವೂ ಸಹ ಹಲವು ಬದಲಾವಣೆಗಳಿಗೆ ಇವತ್ತಿನ ದಿನದಲ್ಲಿ ಒಳಪಟ್ಟಿದೆ. ಇನ್ನೂ ಸಹ ಹಲವು ವಿಷಯಗಳು ಇವತ್ತಿನ ದಿನದಲ್ಲಿ ಸಂವಿಧಾನದ ಕುರಿತು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿದ್ದಂತಹ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಬಗೆಗಿನ ಆಶಯಗಳು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಮತ್ತು ಅವರು ಕಾಣಬಯಸಿದಂಥ ಅಭಿವೃದ್ಧಿಯ ನಿಜವಾದಂಥ ಕನಸುಗಳು ಸಾಕಾರಗೊಂಡಿದವ ಅಥವಾ ಸಾಧಿಸಬೇಕಾದ ಹಾದಿ ಇನ್ನೂ ಸಾಕಷ್ಟಿದೆಯೇ ಎಂಬ ಕುರಿತು ವಿಸ್ತೃತವಾದಂಥ ಚಿಂತನೆಗಳನ್ನು ನಡೆಸುವುದು ಇವತ್ತಿನ ತುರ್ತಿನ ಕೆಲಸ ಆಗಿದೆ. ಜೀವನದ ಪೂರ್ತಿ ಸಮಾನತೆಗಾಗಿ ಹೋರಾಡಿದ ಬಾಬಾ ಸಾಹೇಬರು ನವೆಂಬರ್ 25, 1949 ಸಂವಿಧಾನ ರಚನಾ ಸಭೆಯಲ್ಲಿ ತಮ್ಮ ಕೊನೆಯ ಭಾಷಣವನ್ನು ಮಾಡ್ತಾ ಅವರು ಹೇಳ್ತಾರೆ, ಭಾರತವು ಒಂದು ವೈರುಧ್ಯಗಳ ಜೀವನಕ್ಕೆ ಅಂದರೆ ಲೈಫ್ ಆಫ್ ಕಾಂಟ್ರಡಿಕ್ಷನ್ ಎಂಬಂಥ ಒಂದು ಸಂದರ್ಭಕ್ಕೆ ಕಾಲಿಡ್ತಾ ಇದೆ ಅಂತ ಅವರು ಹೇಳ್ತಾರೆ. ಈ ವೈರುಧ್ಯಗಳೇನು ಅಂದರೆ, ನಮಗೆ ರಾಜಕೀಯದಲ್ಲಿ ಸಮಾನತೆ ಇರ್ತದೆ, ಆದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕ ಜೀವನದಲ್ಲಿ ಅಸಮಾನತೆ ಮುಂದುವರಿಯುತ್ತದೆ ಅಂತ ಹೇಳಿ ಅವರು ಮಾರ್ಮಿಕವಾಗಿ ಅವತ್ತಿನ ದಿನದಲ್ಲೇ ನುಡಿದಿದ್ರು. ಅಂಬೇಡ್ಕರೋತ್ತರ ಭಾರತದಲ್ಲಿ ಈ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗಾಗಿ ಹೋರಾಟ ನಡೆದೇ ಇಲ್ಲ ಅಂಥೇಳಿ ಅದರ ಅರ್ಥ ಅಲ್ಲ. ಹೋರಾಟಗಳು ಸಾಕಷ್ಟು ನಡೆದಿವೆ, ಆದರೆ ಪ್ರಶ್ನೆ ಮಾತ್ರ ಹಾಗೆ ಉಳಿದಿವೆ. ನಾವು ಎಷ್ಟರ ಮಟ್ಟಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಸಾಧಿಸಿದ್ದೇವೆ ಎಂಬುದನ್ನು ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಪ್ರಜಾಪ್ರಭುತ್ವ ಅಂದರೆ ತಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಕೇವಲ 5 ವರ್ಷಕ್ಕೊಮ್ಮೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ ಮತ್ತು ಲೋಕಸಭೆ, ರಾಷ್ಟ್ರಪತಿಗಳ ಒಂದು ಚುನಾವಣೆಗಳು ನಡೆಯೋದು ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವ. ಅಥವಾ ಈ ಮಟ್ಟದಲ್ಲಿ ಸರ್ಕಾರವನ್ನು ರಚಿಸುವುದು ಅಷ್ಟೇ ಅಲ್ಲ. ನಮಗೆ ಬಾಬಾ ಸಾಹೇಬ್ರ ಪ್ರಕಾರ ಪ್ರಜಾಪ್ರಭುತ್ವ ಅಂದರೆ ಜೀವನ ಸಾಧನ ಅಂಥೇಳಿ ಅವರು ನಂಬಿದ್ದರು. ನಿಜವಾದ ಪ್ರಜಾಪ್ರಭುತ್ವ ಎಂಬುವಂಥದ್ದು ಕೇವಲ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲ, ಅದು ಒಟ್ಟಾಗಿ ಬಾಳುವಂಥ ಒಂದು ಜೀವನ ವಿಧಾನ. ಅದು ಸಮಾಜದ ಪ್ರತಿಯೊಬ್ಬರ ನಡುವಿನ ಪರಸ್ಪರ ಗೌರವದ ಅನುಭೂತಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆ ಇವುಗಳನ್ನು ಒಂದಕ್ಕೊಂದು ಬೇರ್ಪಡಿಸಲು ಸಾಧ್ಯವಿಲ್ಲ ಅಂಥೇಳಿ ಅವರು ನಂಬಿದರು. ಸಮಕಾಲೀನ ಭಾರತದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಸಂವಿಧಾನಕ ನೈತಿಕತೆಯ ಮೂಲಕ ಮರುಚಿಂತನೆ ಇವತ್ತಿನ ದಿನದಲ್ಲಿ ಮಾಡಬೇಕಾಗಿದೆ. ಬಹುಸಂಖ್ಯಾತರ ನಿರ್ಧಾರವನ್ನು ಪಾಲಿಸುವುದು ನಮಗೆ ಅತ್ಯಂತ ಸುಲಭ, ಆದರೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುವುದು ನಿಜವಾದಂಥ ಒಂದು ಸವಾಲು ಅಂತ ನಾವು ಹೇಳ್ಬೋದು. ನಮ್ಮ ಪ್ರಜಾಪ್ರಭುತ್ವದ ಯಶಸ್ಸು ಕೇವಲ ಬಹುಮತದ ಸಂಖ್ಯೆಯಲ್ಲಿಲ್ಲ, ಬದಲಿಗೆ ದೇಶದ ಅತ್ಯಂತ ದುರ್ಬಲ ನಾಗರಿಕರಿಗೆ ಸಿಗುವಂತಹ ರಕ್ಷಣೆಯಲ್ಲಿದೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಸಮಾಜ ಎಂದರೆ ಕೇವಲ ಮೇಲ್ವರ್ಗವಲ್ಲ ಅಥವಾ ಕೆಳವರ್ಗವೂ ಕೂಡ ಅಲ್ಲ. ಸಮಾಜ ಎಂದರೆ ಸರ್ವ ವರ್ಗ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆಯೇ ಸಾಮಾಜಿಕ ಅಭಿವೃದ್ಧಿ ಎಂದರೆ ಅದು ಕೇವಲ ಬಹುಸಂಖ್ಯೆಯ ಜನರ ಅಭಿವೃದ್ಧಿ ಮಾತ್ರವಲ್ಲ ಅಥವಾ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಾತ್ರವಲ್ಲ, ಅದು ಸಾರ್ವಜನಿಕರ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಸಾಮಾಜಿಕ ನ್ಯಾಯ ಎಂದೂ ಸಹ ಹಾಗೆ ಕೆಲವರಿಗೆ ಮಾತ್ರ ಸಿಗುವ ನ್ಯಾಯ ಮಾತ್ರವಲ್ಲ,
ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತಾದಾಗ ಮಾತ್ರ ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಅಸ್ತಿತ್ವದಲ್ಲಿದೆ ಎಂದು ಹೇಳಬಹುದು. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಸಾಮಾಜಿಕ ನ್ಯಾಯ ಎನ್ನುವಂಥದ್ದು ಯಾರೋ ನೀಡುವಂತಹ ಒಂದು ದಾನವಲ್ಲ, ಅದು ರಾಜಕೀಯ ಭಿಕ್ಷೆನೂ ಕೂಡ ಅಲ್ಲ. ಅದು ಐತಿಹಾಸಿಕವಾಗಿ ನಡೆದು ಬಂದಂತಹ ಸವಲತ್ತುಗಳ ಮತ್ತು ತಾರತಮ್ಯದ ವ್ಯವಸ್ಥೆಯನ್ನು ಸರಿಪಡಿಸಲು ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತೇಳಿ ಅವರು ತಿಳಿಸ್ತಾರೆ. ಲಿಂಗ ಸಮಾನತೆ ಮತ್ತು ನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಾದರೆ ಬಾಬಾ ಸಾಹೇಬರ ನ್ಯಾಯದ ಪರಿಕಲ್ಪನೆಯು ಎಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಮಹಿಳೆಯರಿಗೆ ಆಸ್ತಿ ಹಕ್ಕು, ಶಿಕ್ಷಣ ಮತ್ತು ವೈವಾಹಿಕ ಸ್ವಾತಂತ್ರ್ಯವನ್ನು ನೀಡುವ ಹಿಂದೂ ಕೋಡ್ ಬಿಲ್ಲನ್ನು ಅಂದಿನ ಸಂಸತ್ತು ವಿಳಂಬ ಮಾಡಿದಂಥ ಸಂದರ್ಭದಲ್ಲಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಮೊದಲ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಬಾಬಾ ಸಾಹೇಬರು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿದ್ದರು ಅನ್ನೋದನ್ನು ನಾವು ಮರೆಯೋಗಿಲ್ಲ. ಬಡತನ ಎಂದರೆ ಕೇವಲ ಆದಾಯದ ಕೊರತೆ ಅಲ್ಲ, ಅಥವಾ ಅವರ ಹತ್ರ ಹಣ ಇಲ್ಲ, ಆ ಒಂದು ಕಾರಣದಿಂದ ಅವರು ಬಡವರು ಅನ್ನುವಂಥ ಅರ್ಥ ಬರೋದಿಲ್ಲ ಇಲ್ಲಿ. ಅದು ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ವ್ಯವಸ್ಥಿತವಾಗಿ ನಿರಾಕರಿಸುವಂಥದ್ದು ಅಂಥೇಳಿ ಗುರುತಿಸ್ತಾರೆ. ತಮ್ಮ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಎಂಬ ಪ್ರಬಂಧದಲ್ಲಿ ಅವರು ಹೇಳ್ತಾರೆ, ದೇಶದ ಸಂಪತ್ತು ಕೇವಲ ಕೆಲವೇ ಖಾಸಗಿ ವ್ಯಕ್ತಿಗಳ ಕೈ ಸೇರದಂತೆ ತಡೆಯಲು ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಬಲವಾದ ಹಸ್ತಕ್ಷೇಪ ಇರಬೇಕು ಅಂತೇಳಿ ಅವರು ತಮ್ಮ ಪ್ರತಿಪಾದನೆಯನ್ನು ಮಾಡ್ತಾರೆ. ಇಂದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ದೇಶವು ಬೆಳೀತಾ ಇದೆ. ಆದರೆ ಶ್ರೀಮಂತರು ಮತ್ತು ಬಡವರ ನಡುವಿನ ಕಂದಕ ಇವತ್ತಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಖಾಸಗಿ ವಲಯವು ಬೆಳೀತಾ ಇದೆ, ಸಾರ್ವಜನಿಕ ವಲಯದ ವ್ಯಾಪ್ತಿ ಕುಗ್ಗುತ್ತಾ ಇದೆ. ಶಿಕ್ಷಣ ಮತ್ತು ಆರೋಗ್ಯವನ್ನು ಗಳಿಸಿಕೊಳ್ಳುವುದು ಇವತ್ತು ಭಾಳ ಕಾಸ್ಟ್ಲಿ ಆಗ್ತಾ ಇದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸೂಕ್ತವಾದಂಥ ಒಂದು ಜೀವನ, ವೇತನ ಮತ್ತು ಸಾಮಾಜಿಕ ಭದ್ರತೆಗಾಗಿ ಸಂಘಟನೆಗಳು ಆಳುವ ವರ್ಗಗಳ ಮೇಲೆ ಪರಿಣಾಮಕಾರಿಯಾಗಿ ಹೋರಾಟಗಳನ್ನು ರೂಪಿಸಲು ಇವತ್ತಿನ ದಿನದಲ್ಲಿ ಸಾಧ್ಯವಾಗ್ತಾ ಇಲ್ಲ. ದೇಶದ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸುವಾಗ ಸರ್ವ ಜನಾಂಗದ ಸರ್ವ ಸದಸ್ಯರನ್ನು ಒಳಗೊಂಡಿದ್ದೇ ಎಂಬ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕಂಡಂತಹ ಕನಸುಗಳು ಸಾಕಾರಗೊಂಡಿದ್ದಾವೆಯೇ, ಅಥವಾ ಎಷ್ಟರ ಮಟ್ಟಿಗೆ ಅವು ಯಶಸ್ವಿಯಾಗಿ ಜಾರಿಗೊಂಡಿವೆ, ಭವಿಷ್ಯದಲ್ಲಿ ಯಾವ ಮುಂದಿನ ಹಾದಿ ಮತ್ತು ಈ ಹಲವು ವಿಚಾರಗಳ ಕುರಿತು ಚರ್ಚಿಸುವ ತುರ್ತು ನಿಮ್ಮ ಮುಂದಿರುವ ಈ ಸಂದರ್ಭದಲ್ಲಿ ಇಂದಿನ ಈ ವೇದಿಕೆ ಈ ಚರ್ಚೆಗಳಿಗೆ ನಾಂದಿಯಾಗಲಿ ಎಂಬ ಆಶಯದೊಂದಿಗೆ ನನ್ನ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತೇನೆ. ಈ ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಾಗಿರ್ತಕ್ಕಂಥ ಶ್ರೀಯುತ ಹನುಮಂತರಾಯ IPS ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾರೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮ್ಮೇಳನದ ಪ್ರಧಾನ ಭಾಷಣಕಾರರಾಗಿ ಈ ಒಂದು ಸಮ್ಮೇಳನಕ್ಕೆ ಆಗಮಿಸಿರತಕ್ಕಂಥ ನಮ್ಮ ರಾಜ್ಯದ ಪ್ರಸಿದ್ಧ ಕವಿಗಳು, ಚಿಂತಕರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅವಾರ್ಡಿ ಆಗಿರ್ತಕ್ಕಂಥ ಡಾಕ್ಟರ್ ಮೂಡ್ನಕೂಡ ಚಿನ್ನಸ್ವಾಮಿ ಸರ್ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹೃದಯಪೂರ್ವಕವಾಗಿ ಬೆಂಬಲವನ್ನು, ಸಹಕಾರವನ್ನು ನೀಡ್ತಾ ಇರತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ
ಸನ್ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಸಣ್ಣಪ್ಪ ಹಲಸೆ ಸರ್ ಅವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೊಡ್ತೀನಿ. ಈ ಒಂದು ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ನವೀನ್ ಕುಮಾರ್ SK ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಈ ಸಮ್ಮೇಳನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಡೀನ್ ಶೈಕ್ಷಣಿಕರವರಾಗಿರ್ತಕ್ಕಂಥ ಪ್ರೊಫೆಸರ್ ರಮನಾಥಂ ನಾಯ್ಡು ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಆನಂದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ನಿರಂಜನ್ ರಾಜ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹೌದು. ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಮಿತ್ರರು, ಅಧ್ಯಾಪಕ ಮಿತ್ರರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಳ ಆಸಕ್ತಿಯಿಂದ ಇಲ್ಲಿ ಆಗಮಿಸಿದರೆ ಈ ಸಂದರ್ಭದಲ್ಲಿ ಅವರು ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರಲು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಟ್ಟ ಗಣ್ಯರಿಗೆ ಧನ್ಯವಾದಗಳು. ಈಗ ಸನ್ಮಾನ್ಯ ಶ್ರೀ ಹನುಮಂತರಾಯ್ ಸರ್ ಅವರು IPS ಅಧಿಕಾರಿ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರು, ಇವರು ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ ಈ ಒಂದು ಸುಂದರ ಕಾರ್ಯಕ್ರಮ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಾಕ್ಟರ್ BR ಅಂಬೇಡ್ಕರ್ ಆ್ಯಂಡ್ ಕಂಟೆಂಪ್ರರಿ ಇಂಡಿಯಾ ರೀಥಿಂಕಿಂಗ್ ಡೆಮೋಕ್ರಸಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಇದು ಒಂದು ನನಗೆ ವೈಯಕ್ತಿಕವಾಗಿ ಬಹಳ ಮೋಸ್ಟ್ ರೆಲೆವೆಂಟ್ ಥೀಮ್ ಅಂಥೇಳಿ ಭಾವಿಸ್ತೀನಿ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ. ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ಪ್ರೊಫೆಸರ್ ಶರಣಪ್ಪ ಹಲಸೆ ಸರ್. ಅವರು ನಮ್ಮ ಗುರುಗಳು. ಒಂದು ತಮ್ಮೆಲ್ಲರ ಈ ಒಂದು ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಆಸೀನರಿದ್ದಂಥ ಸೀನಿಯರ್ ಪೋಯೆಟ್ ಆ್ಯಂಡ್ ಥಿಂಕರ್ ಸನ್ಮಾನ್ಯ ಶ್ರೀ ಚಿನ್ನಸ್ವಾಮಿ ಸರ್ ಅವರೇ, ರಿಜಿಸ್ಟ್ರಾರ್ ಆಫ್ ಯೂನಿವರ್ಸಿಟಿ ನವೀನ್ ಕುಮಾರ್ ಅವರೇ, ಫೈನಾನ್ಸ್ ಆಫೀಸರ್, ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ ಮತ್ತು
ಮತ್ತು ಡೀನ್ ಮತ್ತು ಎಲ್ಲ ಸೀನಿಯರ್ ಪ್ರೊಫೆಸರ್ಸ್, ಸ್ಟೂಡೆಂಟ್, ಫ್ಯಾಕಲ್ಟಿ ಆ್ಯಂಡ್ ರೆಸ್ಪೆಕ್ಟೆಡ್ ಮೀಡಿಯಾ ಫ್ರೆಂಡ್ಸ್. ಈಗ ಆಲ್ರೆಡಿ ನಾನು ಹೇಳ್ದಂಗೆ ದಿ ಟಾಪಿಕ್ ಬಹಳ ರೆಲೆವೆಂಟ್ ಟಾಪಿಕ್ ಇದೆ ಅಂತ ನನಗೆ ಅನ್ನಿಸ್ತು. ನಮಗೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆಲ್ರೆಡಿ ವಿಸ್ತಾರವಾಗಿ ಭಾಳಷ್ಟು ಅವರು ಇನಾಗ್ರಲ್ ಭಾಷಣದಲ್ಲಿ. ಡಾಕ್ಟರ್ BR ಅಂಬೇಡ್ಕರ್, ದಿ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅವ್ರ ಬಗ್ಗೆ ಹೇಳಲಿಕ್ಕೆ ನಮಗೆಲ್ಲರಿಗೆ ಗೊತ್ತಿದೆ ಅವ್ರ ಏನು ಕಾಂಟ್ರಿಬ್ಯೂಷನ್ ಇದೆ ಏನಂಥೇಳಿ. ದಿ ಹೋಲ್ ಎಡಿಫಿಸ್ ನಾವೇನು ಹೇಳ್ತೀವಿ, ನಮ್ಮ ಎಲ್ಲ ಒಂದು ಎಡಿಫಿಸೇ ಇವತ್ತು ನಮ್ಮ ಗವರ್ನೆನ್ಸು, ನಮ್ಮ ದೇಶದ ನಿಂತಿದ್ದು ಅವರು ಕೊಟ್ಟಂಥ ಒಂದು ಮಹಾನ್ ಕಾನ್ಸ್ಟಿಟ್ಯೂಷನ್, ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಎನಿ ಕಂಟ್ರಿ. ಎಲ್ಲ ದೇಶದ ಎಲ್ಲ ತತ್ವಗಳನ್ನು ಒಳಗೊಂಡು ಅವರು ಶ್ರಮಪಟ್ಟು ನಮಗೆ ಒಂದು ದಾರಿ ತೋರಿಸಿದ್ದಾರೆ. ಹಾಗೂ ಪ್ರಿಯಾಂಬಲ್ ಕೂಡ ನಾವು ಮೊದಲನೇದಾಗಿ ನಾವೆಲ್ಲರೂ ಓದಿದ್ದೀವಿ. ಸೊ ಅದರಲ್ಲಿ ಎವ್ರಿಥಿಂಗ್ ಇಸ್ ದೇರ್. ಇಟ್ ಈಸ್ ಸೋ ಬ್ಯೂಟಿಫುಲ್ ಅಂತಂದರೆ ನಮಗೆ ಮುಂದೆ ನಮ್ಮ ದೇಶ ಹೇಗೆ ನಾವು ನಡೆಸ್ಕೋಬೇಕು, ಹೇಗೆ ನಾವು ಆಳ್ವಿಕೆ ಮಾಡಿಕೊಳ್ಬೇಕು, ಮುಂದೆ ನಮ್ಮ ದೇಶವನ್ನು ಹೇಗೆ ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ ಎ ವೆರಿ ಕಾನ್ಸೈಸ್ ವೇ ನಮಗೆ ಮುಂದೆ ಬರೋ ನೂರಾರು ವರ್ಷಗಳಿಗೆ ಆಗುವಂಥ ದಾರಿದೀಪವಾಗಿ ಒಂದು ನಮ್ಮ ಪ್ರಿಯಾಂಬಲ್ ಇದೆ. ಸೊ ಅವರು ಕೋರ್ ಫಿಲಾಸಫಿ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ ಆಗಲಿ, ಆರ್ಟಿಕಲ್ 14 ಆಗಲಿ, ಆರ್ಟಿಕಲ್ 15 ಆಗಲಿ, ಆರ್ಟಿಕಲ್ 17 ಆಗಲಿ, ಆರ್ಟಿಕಲ್ 25, 28 ಮತ್ತು ಆರ್ಟಿಕಲ್ 32, ಏನು ನಮ್ಮ ಆರ್ಟಿಕಲ್ 32 ರಿಟ್ಸ್ ಮತ್ತು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನು ಹೇಳುತ್ತೆ, ದಟ್ ಇಸ್ ದಿ ಕೋರ್ ಹಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಕಂಟೆಂಪ್ರರಿ ಇಂಡಿಯಾ ಈಗ ಏನು ನಡೀತಾ ಇದೆ, ವಾಟ್ ಈಸ್ ದಿ ಪ್ರೆಸೆಂಟ್ ಸಿಚುವೇಶನು, ನಮ್ಮ 75 ವರ್ಷ ನಾವು ನಡ್ಕೊಂಡು ಬಂದಿದ್ದೀವಿ, ನಮ್ಗೆ ಗೊತ್ತಿದೆ. ಮುಂದೆ ಹೇಗೆ ಹೋಗಬೇಕು, ಹೌ ಟು ಗೋ ಅಹೆಡ್, ದಿ ವೇ ಅಹೆಡ್, ಅದರ ಬಗ್ಗೆ ಡೆಫಿನೆಟ್ಲಿ ಐ ಅಗ್ರಿ ದಟ್ ರೀಥಿಂಕಿಂಗ್ ಈಸ್ ನೀಡೆಡ್. ರೀಥಿಂಕಿಂಗ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಯಾಕಂತಂದರೆ ದಿ ಗ್ರೇಟ್ ಐಡಿಯಾಸ್ ಇನ್ ಫಿಲಾಸಫಿ ನಮಗೆ ಮೊದಲೇ ಕೂಡ ಏನು ಹಾಕಿದ್ದಾರೆ, ಅವೆಲ್ಲ ನಮ್ಮ ಹಿಸ್ಟಾರಿಕಲ್ ವಾಟ್ ಎವರ್ ದಿ ಪ್ರಾಬ್ಲಮ್ಸ್ ಫೇಸ್ಡ್ ವಿತ್ ದಿ ಕಂಟ್ರಿ ಇವೆಲ್ಲ ಕೂಡ ಅವಾಗೇ ನಿವಾರಣೆ ಮಾಡಿದ್ದಾರೆ. ಎಕ್ಸಾಂಪಲ್ ಬಾಂಡೆಡ್ ಲೇಬರ್ ಆಗಲಿ, ಸೋಷಿಯಲ್ ಜಸ್ಟಿಸ್ ಆಗಲಿ, ವಿಮೆನ್ ಎಂಪವರ್ಮೆಂಟ್ ಆಗಲಿ, ಎಕನಾಮಿಕ್ ಫ್ರೀಡಮ್ಮು, ಸೋಷಿಯಲ್ ಜಸ್ಟಿಸ್, ಎವ್ರಿಥಿಂಗ್ ಇಸ್ ದೇರ್. ಸೊ ಈಗ ರೀಥಿಂಕಿಂಗ್ ಎಲ್ಲ ಡೆಮೋಕ್ರಸಿ ನಾವು ಆ ಒಂದು ವಿಚಾರವಾಗಿ ತೊಗೊಂಡಾಗ, ಈಗ ಸರ್ ಹೇಳ್ದಂಗೆ ಡೆಮೋಕ್ರಸಿ ಈಸ್ ನಾಟ್ ಓನ್ಲಿ ಅಬೌಟ್ ಎಲೆಕ್ಷನ್ಸ್, 5 ವರ್ಷಕ್ಕೊಮ್ಮೆ ಎಲೆಕ್ಷನ್ಸ್ ಮಾಡೋದು ಅಂತಲ್ಲ. ಐ ಥಿಂಕ್ ನಾನು ಕೆಲವೊಂದು ಕ್ರಿಟಿಕಲ್, ವಾಟ್ ಐ ಫೀಲ್ ದಿ ಕ್ರಿಟಿಕಲ್ ಇಶ್ಯೂಸ್ ಅದರಲ್ಲಿ ಏನು ನಾನು ಭಾವಿಸ್ತೀನಿ ಅದನ್ನು ಮಾತ್ರ ನಾನು ಹೇಳ್ತೀನಿ. ಸೊ ಡೆಮೋಕ್ರಸಿಯಲ್ಲಿ ಈಗ ನೋಡಿ, ನಮಗೆ ವಿ ಹ್ಯಾವ್ ಎಲೆಕ್ಟೆಡ್ ಬಾಡೀಸ್, ವಿ ಹ್ಯಾವ್ ಅರ್ಬನ್ ಲೋಕಲ್ ಬಾಡೀಸ್, ವಿ ಹ್ಯಾವ್ ಎಟ್ ಆಲ್ ಲೆವೆಲ್, ಸ್ಟೇಟ್ ಲೆವೆಲ್ಲು, ಸೆಂಟ್ರಲ್ ಲೆವೆಲಲ್ಲಿದೆ. ಬಟ್ ಅಲ್ಲಿ ಆಗಬೇಕಾದಂಥದ್ದು ದಿ ಪೀಪಲ್ ಆಫ್ ಇಂಡಿಯಾ ವಿ ಹ್ಯಾವ್ ಗಾಟ್ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಲೈಕ್ ಎಕ್ವಾಲಿಟಿ ಡಿಸ್ಕಷನ್ಸು, ಮತ್ತು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪವರ್ಫುಲ್ ಬಾಡಿ ಇದೆ, ಲೆಜಿಸ್ಲೇಟಿವ್ ಬಾಡಿ. ಆ್ಯಂಡ್ ದಿ ಸಮನ್ವಯ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಮಧ್ಯದಲ್ಲಿದ್ದಂಥ ಒಂದು ಸಮನ್ವಯ. ಸೊ ಅದರಲ್ಲಿ ಇನ್ನೂ ನಮಗೆ ಭಾಳಷ್ಟೇನಪ್ಪ ನಾವು ಎವಾಲ್ವ್ ಆಗಬೇಕಾಗಿದೆ. ಯಾಕಂತಂದರೆ ವೆನ್ ವಿ ಸಿ ಎಟ್ ದಿ ಗ್ಲೋಬಲ್ ಲೆವೆಲ್, ಬೇರೆ ದೇಶಗಳು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದಾವೆ, ನಮ್ಮ ಅಭಿವೃದ್ಧಿ ಯಾವ ಸ್ಪೀಡಲ್ಲಿ ಆಗಬೇಕು, ಮತ್ತು ನಮಗೇನು ತೊಡಕುಗಳು ಬರ್ತಾ ಇದ್ದಾವೆ, ಅವೆಲ್ಲ ತೊಡಕುಗಳಿಗೆ ದೇರ್ ಈಸ್ ಎ ಸ್ಕೋಪ್ ಫಾರ್ ರಿಸಾಲ್ವಿಂಗ್ ವಿತ್ ಪ್ರಾಪರ್ ಡಿಸ್ಕಷನ್ಸ್ ಎಟ್ ಇನ್ ಆಲ್ ಅವರ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಸೊ ಅದನ್ನೇನಪ್ಪ ನಾವು ಆಗಬೇಕು. ಇನ್ನೂ ಏನಪ್ಪ ದೇರ್ ಈಸ್ ಎ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟು, ಮತ್ತು ನಮಗೆ ಸಾಕಷ್ಟು ಏನಪ್ಪ ಅದರಲ್ಲಿ ರೀಥಿಂಕಿಂಗು. ಮತ್ತು ಯಾಕೆಂದರೆ ಈಗೇನಾಗಿದೆ, ನಮಗೆ ದಿ ಗೈಡಿಂಗ್ ಲೈಟ್, ದಿ ಗ್ರೇಟ್ ಫೋರ್ ಫಾದರ್ಸ್ ದೇ ಹ್ಯಾವ್ ಶೋನ್ ದಿ ಪಾತ್. ಆ ಪಾತಲ್ಲಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ದಿ ನೇಷನ್ ಹಿಸ್ಟ್ರಿಯಲ್ಲಿ ದೇರ್ ವಿಲ್ ಬಿ ಎಬರೇಷನ್ಸ್, ಡಿವಿಯೇಷನ್ಸ್ ಆಗ್ತಾ ಇರ್ತಾವೆ ಎಲ್ಲ ಒಂದು ಕಂಟ್ರಿ ಹಿಸ್ಟ್ರಿಯಲ್ಲಿ. ಆ ಎಬರೇಷನ್ಸನ್ನು ನಾವು ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
ದ್ಯಾಟ್ಸ್ ವೈ ರೀಥಿಂಕಿಂಗ್ ಈಸ್ ನೆಸಸರಿ. ನಾಟ್ ಓನ್ಲಿ ರೀಥಿಂಕಿಂಗು, ಅದರ ಜೊತೆಗೆ ನಾವು ಭಾಳಷ್ಟು ಈಗ ಸರ್ ಹೇಳಿದ್ರು ಅಮೆಂಡ್ಮೆಂಟ್ಸ್ ಎಲ್ಲ ಆಗಿದ್ದಾವೆ, ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ್ಯಾಟ್ ಪ್ರೊಸೆಸ್ ಓನ್ಲಿ. ಸೊ ಹೀಗಾಗಿ ನಾವು ಮುಂದೆ ಕಮ್ಮಿಂಗ್ ಡೇಸಲ್ಲಿ ಅವರ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಐ ಫೀಲ್ ಶುಡ್ ವರ್ಕ್ ಮೋರ್ ಆ್ಯಂಡ್ ಶೋ ಅಸ್ ದಿ ಬೆಟರ್ ಪಾತ್, ಆ್ಯಂಡ್ ಅದು ಸ್ಕೋಪ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕಮ್ಮಿಂಗ್ ಟು ಸೋಷಿಯಲ್ ಜಸ್ಟಿಸ್ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಕಾನ್ಸ್ಟಿಟ್ಯೂಷನಲ್ಲಿ ಸಾಕಷ್ಟು ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ ಆಲ್ ದಿ ಪ್ರೊವಿಷನ್ಸ್ ವಿಚ್ ಆರ್ ರಿಕ್ವೈರ್ಡ್ ಆ ಒಂದು ಸೋಷಿಯಲ್ ಜಸ್ಟಿಸ್ ಸಾಧನೆ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಗಾಟ್ ಬ್ಯೂಟಿಫುಲ್ ಆ್ಯಕ್ಟ್ಸ್ ಲೈಕ್ SC/ST ಆ್ಯಕ್ಟ್ ಇದೆ, ವಿ ಹ್ಯಾವ್ ಗಾಟ್ PCR ಆ್ಯಕ್ಟ್ ಇದೆ. ಬಟ್ ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ನನ್ನ 20 ವರ್ಷದ ಅನುಭವದಲ್ಲಿ ಹೇಳಬೇಕಾದ್ರೆ ಅಲ್ಲಿ ಕೂಡ ಸಾಕಷ್ಟು ನಮಗೆ ಸ್ಕೋಪ್ ಇದೆ ಇನ್ನೂ ಕೆಲಸ ಮಾಡಲಿಕ್ಕೆ ಮತ್ತು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಟು ಮೀಟ್ ದಿ ಆಸ್ಪಿರೇಷನ್ಸ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ದಟ್ ಆ್ಯಕ್ಟ್. ಆ ಆ್ಯಕ್ಟ್ ಸೋಷಿಯಲ್ ಜಸ್ಟಿಸ್ ಲೆಜಿಸ್ಲೇಷನ್ಸ್ ಇದಾವೆ, ಸುಮಾರು ಲೆಜಿಸ್ಲೇಷನ್ಸ್ ಇದಾವೆ. ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ ಆಗಲಿ, ನಮ್ಮ PCR ಆ್ಯಕ್ಟ್ ಆಗಲಿ, SC/ST ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಆಗಲಿ, ದೀಸ್ ಸೋಷಿಯಲ್ ಲೆಜಿಸ್ಲೇಷನ್ಸನ್ನು ನಾವು ಇನ್ನೂ ಸಮರ್ಪಕವಾಗಿ, ಪರಿಣಾಮಕಾರಿಯಾಗಿ ಮತ್ತು ಎಫೆಕ್ಟಿವ್ ಆಗಿ ವಿ ಹ್ಯಾವ್ ಟು ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದೆ. ಬಿಕಾಸ್ ನಾನು ಆ್ಯಸ್ ಎ ಪೊಲೀಸ್ ಆಫೀಸರಾಗಿ ನಾವು ಜಾರಿ ಮಾಡೋಂಥ ಒಂದು ಇಲಾಖೆ ಒಂದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸರ್ ಹೇಳಿದ್ರು ಈಗ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದಾಗ ವಿ ಶುಡ್ ಥಿಂಕ್ ಆಫ್ ದಿ ಮ್ಯಾನ್ ಎಟ್ ದಿ ಲಾಸ್ಟ್ ಹೂ ಇಸ್ ಸ್ಟ್ಯಾಂಡಿಂಗ್ ಇನ್ ದಿ ಲಾಸ್ಟ್ ಲೈನ್ ಆಫ್ ದಿ ಕ್ಯೂ. ಸೊ ಕೊಟ್ಟ ಕಡೆ ಏನಪ್ಪ ನಾವು ಆ ಪಾಯಿಂಟಿಗೆ ಅವರಿಗೆ ಕೂಡ ನಾವು ಆ ತಲುಪಬೇಕಾದಂಥ ಎಲ್ಲ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ವಿತ್ ರೆಸ್ಪೆಕ್ಟ್ ಟು ಸೋಷಿಯಲ್ ಜಸ್ಟಿಸ್ ಕೂಡ ಸಾಕಷ್ಟು ಸ್ಕೋಪ್ ಇದೆ. ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಶ್ರಮ ಪಡಬೇಕಾಗತ್ತೆ. ಮತ್ತು ಯಾಕಂತಂದರೆ ನಮ್ಮ ಕನ್ವಿಕ್ಷನ್ ರೇಟ್ಸು ತುಂಬ ಕಡಿಮೆ ಇದೆ ವಿತ್ ರೆಸ್ಪೆಕ್ಟ್ ಟು ದೀಸ್ ಆ್ಯಕ್ಟ್ಸು. ಆ್ಯಂಡ್ ಅದನ್ನು ಟ್ರಯಲ್ ಮಾಡಿ ಮತ್ತು ಇಮಿಡಿಯೇಟಾಗಿ ನಮಗೆ ಜಸ್ಟಿಸ್ ಸಿಗುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ಅಲ್ಲಿ ಸಾಕಷ್ಟು ತೊಡಕುಗಳಿದ್ದಾವೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂಡ ನಮಗೆ ಕೆಲವು ಸಮಸ್ಯೆಗಳಿದ್ದಾವೆ, ಸಿಬ್ಬಂದಿ ಕೊರತೆಗಳು, ನ್ಯಾಯಾಲಯದಲ್ಲಿ ಏನು ಒಂದು ಎಂಪವರ್ಮೆಂಟ್ ಆಫ್ ಕೋರ್ಟ್ಸು ಮತ್ತು ಸ್ಪೀಡಿ ಟ್ರಯಲ್ಸ್ ಆಗಲಿ, ಹಲವಾರು ಏನಪ್ಪ ನಾವು ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಸೊ ದೆನ್ ಓನ್ಲಿ ವಿ ಕ್ಯಾನ್ ರಿಯಲೈಸ್ ದಿ ಸ್ಪಿರಿಟ್ ಆ್ಯಂಡ್ ದಿ ಏಮ್ ಆಫ್ ದಿ ವಾಟ್ ಎವರ್ ನಮ್ಮ ಫೋರ್ ಫಾದರ್ ಹಾಕಿದಂಥದ್ದು. ಇನ್ ಕಮ್ಮಿಂಗ್ ಟು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸೊ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬಂದಾಗ ಅಲ್ಲಿ ಕೂಡ ಸಾಕಷ್ಟಿದೆ. ಯಾಕಂದರೆ ನಾನು ಐ ವಾಸ್ ಎ ಲೋಕಾಯುಕ್ತ SP ಇದ್ದೆ. ದೆನ್ ಐ ವಾಸ್ ಅರ್ಲಿಯರ್ ಎ ಬ್ಯಾಂಕ್ ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್ ಇದ್ದೆ ನಾನು ಬ್ಯಾಂಕಲ್ಲಿ. ಸೊ ನನ್ನ ಅಬ್ಸರ್ವೇಷನ್ ನಾನು ಹೇಳ್ತೀನಿ ಸರ್ ಹೇಗಾಗಿದೆ ಅಂತಂದರೆ, ನಾಟ್ ಇವನ್ ಎ ಸಿಂಗಲ್ ಗೌರ್ಮೆಂಟ್ ಸ್ಕೀಮು ನಾವು 100% ಇವತ್ತು ಎಫೆಕ್ಟಿವ್ ಆಗಿ ಜಾರಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಬೋತ್ ಆ್ಯಸ್ ಎ ಬ್ಯಾಂಕರ್, ಆ್ಯಸ್ ಎನ್ ಅಗ್ರಿಕಲ್ಚರ್ ಆಫೀಸರ್, ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಹೇಳ್ತಾ ಇದ್ದೀನಿ. ಇಟ್ ಈಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ, ಮೈ ಅಬ್ಸರ್ವೇಷನ್. ನೀವು ಯಾವುದೇ ಸ್ಕೀಮ್ಗಳು ತೊಗೊಳ್ಳಿ, ಸೊ ನಾವು ಅಲ್ಲಿ ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತೆ. ಇಟ್ ಈಸ್ ನಾಟ್ ಆನ್ ದಿ ಸೈಡ್ ಆಫ್ ದಿ ಓನ್ಲಿ ದಿ ಎಕ್ಸಿಕ್ಯೂಷನ್ ಆಗಲಿ, ನಮ್ಮ ಸರ್ಕಾರ ಸೈಡ್ ಅಂತ ಅಲ್ಲ, ಬೋತ್ ಸೈಡ್ಸ್ ದಿ ಜನರು ಕೂಡ ಅವೇರ್ನೆಸ್ ನಾವು ಇಂಪ್ರೂವ್ ಆಗಬೇಕಾಗತ್ತೆ. ಆ ಪ್ರತಿಯೊಂದು ಸ್ಕೀಮ್ದು ಏನು ಆಬ್ಜೆಕ್ಟಿವ್ಸ್ ಇದೆ ಮತ್ತು ರೈಟ್ ಫ್ರಮ್ ದಿ ಸ್ಟಾರ್ಟಿಂಗ್ ಆಫ್ ದಿ ಸೆಲೆಕ್ಷನ್ ಆಫ್ ದಿ ಬೆನಿಫಿಷರೀಸ್ ಹಿಡ್ಕೊಂಡು ಇಂಪ್ಲಿಮೆಂಟೇಷನ್ ಆಫ್ ದಿ ಸ್ಕೀಮು, ಸಬ್ಸಿಡಿ ತಲುಪುವ ಬಗ್ಗೆ ಮತ್ತು ಆ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟೇಷನ್ ಮಾಡೋ ಬಗ್ಗೆ. ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಸ್ಗಳು ಲೋನ್ ಕೊಟ್ಟರೆ ಹೇಗೆಂದರೆ ದೇ ಸ್ಟಿಲ್ ಹ್ಯಾವ್ ದಿ ಹೆಸಿಟೇಷನ್, ಅದು ಮರುಪಾವತಿ ಆಗ್ತದ ಇಲ್ಲ ಅಂತೇಳಿ ಆ ಹೆಸಿಟೇಷನ್ ಇದೆ. ಮೊದಲು ನಾವು PMRY ಸ್ಕೀಮ್ ಅಂತಿತ್ತು, ವಿ ಹ್ಯಾಡ್ IRDP ಪ್ರೋಗ್ರಾಮ್ ಅಂತಿತ್ತು, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತೇಳಿ. ಬ್ಯೂಟಿಫುಲ್ ಪ್ರೋಗ್ರಾಮ್ಸ್ ಇರಲ್ಲ ಅವೆಲ್ಲ ಪ್ರೋಗ್ರಾಮ್ಸ್ ಕೂಡ, IRDP ಪ್ರೋಗ್ರಾಮ್ಸ್ ಕೂಡ ಯಾವುದು ನಮಗೆ ಆ ಒಂದು ಸಂತೋಷ, ಆ ಒಂದು ತೃಪ್ತಿ ಬರೋ ಮಟ್ಟಕ್ಕೆ ವಿ ಕುಡ್ ನಾಟ್ ಇಂಪ್ಲಿಮೆಂಟ್ ದೆಮ್. ಈಗಲೂ ಕೂಡ ಹಲವಾರು ಸ್ಕೀಮ್ಸ್ ಇದೆ. ನಾವು ಲೋಕಾಯುಕ್ತದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನಾವು ಇನ್ವೆಸ್ಟಿಗೇಷನಲ್ಲಿ ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ನಾವು ಹೋಗಿ ನೋಡಿದಾಗ ಅಲ್ಲಿ ಕೂಡ ವಿ ಫೈಂಡ್ ಲಾಟ್ ಆಫ್ ಗ್ಯಾಪ್ಸ್ ಇನ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಸ್ಕೀಮ್. ಸೊ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗೋದು ಯಾವಾಗಂತಂದರೆ ನಮ್ಮ ಈ ಸ್ಕೀಮ್ಗಳನ್ನು, ನಮ್ಮ ವಾಟ್ ಎವರ್ ಪ್ರೋಗ್ರಾಮ್ಸ್ ನಾವು ಮಾಡ್ಕೊಂಡಿದ್ದೀವಿ, ಆ ಪ್ರೋಗ್ರಾಮ್ಸನ್ನು ಸಕ್ಸಸ್ಫುಲ್ಲಾಗಿ ನಾವು ಇಂಪ್ಲಿಮೆಂಟ್ ಮಾಡೋವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾಗತ್ತೆ. ಅದರ್ವೈಸ್ ದೇರ್ ಇಸ್ ನೋ ಮೀನಿಂಗ್ ಇನ್ ಇಟ್. ಯು ಕ್ಯಾನಾಟ್ ಅಚೀವ್ ದಿ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್.
ನಾವು ಪ್ರತಿಯೊಬ್ಬರು ಬರೀ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ನಾವು ಸೇವಿಂಗ್ ಖಾತೆಯನ್ನು ಓಪನ್ ಮಾಡಿಕೊಂಡ್ರೆ ದಟ್ ಈಸ್ ನಾಟ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ನಾರ್ ಇನ್ಕ್ಲೂಸಿವ್ ಬ್ಯಾಂಕಿಂಗ್. ಸೊ ಹೀಗಾಗಿ ಇವತ್ತು ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸದೃಢವಾಗಬೇಕಾಗತ್ತೆ. ಪ್ರತಿಯೊಂದು ಸರ್ಕಾರದ ಎಷ್ಟು ಸ್ಕೀಮ್ಸ್ಗಳಿದ್ದಾವೆ, ಎಷ್ಟು ಬಜೆಟ್ ಇದೆ, ಇನ್ ಟೈಮ್ ನಾವು ಮಾರ್ಚಿಗೆ ಬಂದ ತಕ್ಷಣ ಬಿಕಾಸ್ ನಾವು ಪೊಲೀಸರು, ನಾವು ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ನವರು, ಆದರೆ ನೀವು ಬೇರೆ ನಾವು JDP ಮತ್ತು KDP ಎಲ್ಲ ನೋಡಿದಾಗ ಮಾರ್ಚ್, ಏಪ್ರಿಲ್, ಫೆಬ್ರವರಿ, ಮಾರ್ಚಿಗೆ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಆ ಬಜೆಟ್ ಯುಟಿಲೈಸೇಷನ್ನೇ ಪ್ರಾಬ್ಲಮ್ ಆಗುತ್ತೆ ನಮಗೆ. ಮೆನಿ ಥಿಂಗ್ಸ್ ನಾವು ನಮ್ಮ ಪ್ಲಾನಿಂಗ್ ಎಲ್ಲ ಚೆನ್ನಾಗಿರುತ್ತೆ. ದಿ ಸ್ಕೀಮ್ಸ್ ಆರ್ ಗುಡ್, ಅವರ್ ಪ್ಲ್ಯಾನ್ ಈಸ್ ಗುಡ್, ಓನ್ಲಿ ಎಕ್ಸಿಕ್ಯೂಷನ್ ನಾವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂಥೇಳಿ ಐ ಫೀಲ್ ಪರ್ಸ್ನಲಿ. ಸೊ ಇವೆಲ್ಲ ನಮ್ಮ ಹತ್ರ ಇದ್ದಂಥ ವ್ಯವಸ್ಥೆಗಳೇನೆ, ನಾವೇನು ಹೊಸದೇನು ಇನ್ವೆನ್ಷನ್ ಮಾಡಬೇಕಾಗಿಲ್ಲ. ನಮ್ಮ ಫಾದರ್ಸ್ ಏನು ನಮಗೆ ಕೊಟ್ಟಿದ್ದಾರೆ ದಿ ಗ್ರೇಟ್ ಕಾನ್ಸ್ಟಿಟ್ಯೂಷನ್, ಆ ಫಿಲಾಸಫಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಎಲ್ಲೆಲ್ಲಿ ನಾವು ಆ ದಾರಿಯಲ್ಲಿ ನಾವು ವೇರಿಯೇಷನ್ಸ್ ಮಾಡ್ಕೊಂಡಿರ್ತೀವಿ, ಎಲ್ಲಿ ದಾರಿ ತಪ್ಪಿದಿರ್ತೀವಿ ಅದನ್ನು ಕರೆಕ್ಷನ್ ಮಾಡಿಕೊಂಡು ವಿ ಹ್ಯಾವ್ ಟು ಗೋ ಅಹೆಡ್. ದೆನ್ ಓನ್ಲಿ ಐ ಫೀಲ್ ನಾವು ಅವರಿಗೆ ಕೊಟ್ಟಂಥ ಗೌರವ ಮತ್ತು ನಾವು ಮುಂದೆ ನಮ್ಮ ದೇಶ ಇನ್ನೂ ಕೂಡ, ಬಿಕಾಸ್ ಅವರ್ ಎಕಾನಮಿ ಈಸ್ ಗ್ರೋಯಿಂಗ್, ಅವರ್ ಕಂಟ್ರೀಸ್ ಸಾಕಷ್ಟು ಡೆವಲಪ್ಮೆಂಟ್ಸ್ ಕೂಡ ಆಗ್ತಾಯಿದೆ, ವಿ ಕೆನಾಟ್ ಡಿನೈ ಇಟ್. ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ, ಅದ್ರ ಜೊತೆಗೆ ಸಾಕಷ್ಟು ಚಾಲೆಂಜಸ್ ಕೂಡ ಬರ್ತಾಯಿದೆ. ಅವೆಲ್ಲ ಚಾಲೆಂಜಸ್, ಎಲ್ಲ ಡೆವಲಪ್ಮೆಂಟ್ಸ್ ಕೂಡ ನಾವು ಸಾಧಿಸ್ಬೋದು, ಎಲ್ಲ ಪ್ರಾಬ್ಲಮ್ಸ್ ಕೂಡ ನಾವು ಓವರ್ಕಮ್ ಮಾಡ್ಬೋದು ವಿತ್ ದಿ ಥಾಟ್, ಐಡಿಯಾ ಆ್ಯಂಡ್ ವಾಟ್ ಎವರ್ ದಿ ಕಾನ್ಸೆಪ್ಟ್ ಗಿವನ್ ಬೈ ಅವರ್ forefather and the architect of this constitution, the great Dr. Baba Saheb Ambedkar ji. ಸೊ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಐ ಥಿಂಕ್ ದಿ ಬ್ಯೂಟಿಫುಲ್ ಕಾನ್ಫರೆನ್ಸ್ ಫಾರ್ 2 days, ಇಟ್ ವಿಲ್ ಬಿ ವೆರಿ ಫ್ರೂಟ್ಫುಲ್ ಕಾನ್ಫರೆನ್ಸ್ ಅಂತ ಅಂದ್ಕೊಂಡಿದ್ದೀನಿ. ದೀಸ್ ಆರ್ ಮೈ ಸಿಂಪಲ್ ಅಬ್ಸರ್ವೇಷನ್ಸ್ ಆ್ಯಸ್ ಎ ಒಂದು ಇಲಾಖೆಯಲ್ಲಿ ಇಟ್ಕೊಂಡು ಮಾಡಿದಂಥ ಅಬ್ಸರ್ವೇಷನ್ಸ್ ಇದೆ. ಸೊ ನಮಗೆ ಸಾಕಷ್ಟು ಗುಡ್ ವರ್ಕ್ಸ್ ಕೂಡ ನಾವು ಮಾಡ್ತಾಯಿದ್ದೀವಿ. ದೇರ್ ಆರ್ ಮೆನಿ ಗುಡ್ ಸ್ಕೀಮ್ಸ್ ವಿಚ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್. ಅದರಿಂದ ಸಾಕಷ್ಟು ಗುಡ್ ಎಕ್ಸಾಂಪಲ್ಸ್ ಕೂಡ ನಮ್ಮ ಹತ್ರ ಇದೆ. ಇಟ್ ಈಸ್ ನಾಟ್ ದ್ಯಾಟ್ ಇಲ್ಲ ಅಂತಿಲ್ಲ, ವಿ ಹ್ಯಾವ್ ಗಾಟ್ ಗುಡ್ ಎಕ್ಸಾಂಪಲ್ಸ್. ಸೊ ಗುಡ್ ಎಕ್ಸಾಂಪಲ್ಸನ್ನು ನಾವು ರೆಪ್ಲಿಕೇಟ್ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಕರೆಕ್ಟ್ ದಿ ಮಿಸ್ಟೇಕ್ಸ್ ವಾಟ್ ವಿ ಹ್ಯಾವ್ ಡನ್. ಆವಾಗ ಇಟ್ ವಿಲ್ ಬಿ ವೆರಿ ನೈಸ್ ಆ್ಯಂಡ್ ವಿ ಕ್ಯಾನ್ ಸಿ ಡೆವಲಪ್ಮೆಂಟ್ ಆಲ್ ಅಕ್ರಾಸ್. ಡೆವಲಪ್ಮೆಂಟ್ ಅಂದರೆ ಇಟ್ ಈಸ್ ನಾಟ್ ದಿ ಡೆವಲಪ್ಮೆಂಟ್ ಆಫ್ ಓನ್ಲಿ ಅರ್ಬನ್ ಏರಿಯಾಸ್, ಅರ್ಬನ್ ಸಿಟೀಸು. ರೂರಲ್ ಸೆಕ್ಟರ್, ರೂರಲ್ ವಿಲೇಜಸ್ ಆರ್ ಅವರ್ ಬ್ಯಾಕ್ ಬೋನು. ನಿಮ್ಗೆ ಗೊತ್ತಿದೆ ಅಗ್ರಿಕಲ್ಚರ್ ಸೆಕ್ಟರ್ ಅಗೇನ್ ಇಟ್ ಈಸ್ ಎ ವೆರಿ ಚಾಲೆಂಜಿಂಗ್ ಸೆಕ್ಟರು. ಇವರ್ 70% ಆಫ್ ಅವರ್ ಎಕಾನಮಿ ಆ್ಯಂಡ್ ಹೋಲ್ ಅವರ್ ಥಿಂಗ್ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರು. ಅಗೇನ್ ಅಗ್ರಿಕಲ್ಚರಲ್ಲಿ ನಿಮ್ಗೆ ಗೊತ್ತಿದೆ ರೈನ್ಫಾಲ್, ಯು ಸಿ ಲಾಸ್ಟ್ ಇಯರ್ ವಿ ಹ್ಯಾಡ್ ಎಕ್ಸೆಸ್ ರೈನ್ಫಾಲ್, ದಿಸ್ ಇಯರ್ ವಿ ಡೋಂಟ್ ಹ್ಯಾವ್ ಎನಿ ಡೆಫಿಸಿಟ್ ರೈನ್ಫಾಲ್ ಅಂತ ಹೇಳ್ತಾರೆ. ಸೊ ದೀಸ್ ಆಲ್ ಆರ್ ಬಿಗ್ಗರ್ ಚಾಲೆಂಜಸ್. ಈ ಎಲ್ಲ ಚಾಲೆಂಜಸ್ ಕೂಡ ನಾವು ಸೊಲ್ಯೂಷನ್ ಕಂಡುಕೊಂಡು ನಾವು ಮಾಡಬೇಕಾಗತ್ತೆ. I think I will not take much time because we have the learned keynote address ಮತ್ತು ತಾವೆಲ್ಲ ಪ್ರೊಫೆಸರ್ಸ್ ಇದ್ದಾರೆ. So once again I thank Honorable Vice Chancellor sir and all the authorities of this university and all the teaching and non-teaching staff for having invited me here for this beautiful program. Thank you one and all. Thank you. Jai Hind. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿಯಾಗಿದ್ದು, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಸಮಾಜಕ್ಕೆ ನೀಡಿದ ಮಹಾನ್ ಚಿಂತಕರಾಗಿದ್ದಾರೆ. ಅವರ ಆದರ್ಶಗಳು ಇಂದಿಗೂ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕವಾಗಿದೆ ಎಂಬ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಸನ್ಮಾನ್ಯ ಶ್ರೀ ಹನುಮಂತರಾಯ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಟ್ಟ ಸನ್ಮಾನ್ಯ ಶ್ರೀ ಹನುಮಂತರಾಯ್ ಸರ್ ಅವರಿಗೆ ಮಾನ್ಯ ಕುಲಪತಿಗಳವರಿಂದ ಗೌರವ ಸಮರ್ಪಣೆ. ಸಬ್ಜೆಕ್ಟ್ನ ಕೇಳಿ ನನಗೂ ಬಹಳ ಆಶ್ಚರ್ಯ ಆಯಿತು ಮತ್ತು ಸಂತೋಷವೂ ಆಯಿತು. ಮತ್ತೆ ಮತ್ತೆ ನಾವು ಚರ್ಚೆ ಮಾಡಬೇಕಾದಂಥ ವಿಷಯ ಇದು. 2 ದಿವಸಗಳು
ಹಮ್ಮಿಕೊಂಡಿರುವ ಈ ಸಮಾರಂಭ ಯಶಸ್ವಿಯಾಗಲಿ ಅಂತ ಆಶಿಸ್ತೀನಿ. ಕಂಟೆಂಪ್ರರಿ ಇಂಡಿಯಾ ಬಗ್ಗೆ ಮಾತಾಡಬೇಕು ಅಂದರೆ ನನ್ನಂಥವನಿಗೆ ಸ್ವಲ್ಪ ಮುಜುಗರದ ಕೆಲಸ ಅಂತ ಅನಿಸುತ್ತೆ. ಅಫ್ಕೋರ್ಸ್ ನಮಗೆ ಒಳ್ಳೆಯ ಸಂವಿಧಾನ ಇದೆ, ಅದು ತೋರಿಸಿಕೊಟ್ಟಿರುವ ಮಾರ್ಗದರ್ಶನಗಳೇನಿದ್ದಾವೆ ಅವೆಲ್ಲ ಅದ್ಭುತವಾಗಿವೆ. ಪ್ರಪಂಚದ ಯಾವುದೇ ಸಂವಿಧಾನಕ್ಕಿಂತ ನಮ್ಮದು ಶ್ರೇಷ್ಠ ಅಂತ ನಾವು ಹೇಳ್ಕೋತೀವಿ. ಆದರೆ ಭಾರತದ ಕೆಲವು ಮೂಲಭೂತ ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ನಾವು ಈಗ 80 ವರ್ಷದ ಹತ್ತತ್ರ ಆಗ್ತಿದ್ರೂ ನಮಗೆ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅದನ್ನು ಪರಿಹರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಒಂದು ಕುಂಟ ಕುದುರೆಯಾಗಿ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಪ್ರಜಾಪ್ರಭುತ್ವ ಪರ್ ಸೆ ಇಟ್ಸ್ ದಿ ಬೆಸ್ಟ್, ಆದರೆ ಅದರ ಅನುಷ್ಠಾನಗೊಳಿಸುವಾಗ ಬಹಳ ಅಡೆತಡೆಗಳಿದೆ. ನಮ್ಮ ಯಾವುದೇ ಇರ್ಬೋದು, ಯಾವುದೇ ಪಕ್ಷದ ಸರ್ಕಾರಗಳಿರ್ಬೋದು. ಯಾಕೆ ಅಂದರೆ ನಮ್ಮ ವ್ಯವಸ್ಥೆ ಏನಿದೆ, ಮೂಲಭೂತ ವ್ಯವಸ್ಥೆ ಏನಿದೆ, ಅದು ಜಾತಿ ವ್ಯವಸ್ಥೆ. ಆ ಜಾತಿ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ಎರಡೂ ಎಣ್ಣೆ ಸೀಗೆಕಾಯಿ ಇದ್ದಂಗೆ, ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಬಾಬಾ ಸಾಹೇಬರು ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತವಾದ ಪರಿಹಾರಗಳನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಅದನ್ನು ಹೇಗೆ ಪರಿಹರಿಸ್ಕೋಬೇಕು ಅಂತ. ಆದರೆ ದುರದೃಷ್ಟವಶಾತ್ ಜಾತಿ ವ್ಯವಸ್ಥೆ ನಮ್ಮ ಧರ್ಮಕ್ಕೆ ಅಂಟಿಕೊಂಡಿರೋದ್ರಿಂದ, ಧರ್ಮದ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಅದರಿಂದ ಬಿಡಿಸ್ಕೊಳ್ಳೋಕೆ ಕಷ್ಟ ಆಗಿ ಪ್ರಜಾಪ್ರಭುತ್ವದ ಅಂದರೆ ಸಂವಿಧಾನದ ಅನೇಕ ಕಲಮುಗಳನ್ನು ಆಗಲೇ ಹೇಳಿದ್ರಲ್ಲ, ಅವರೆಲ್ಲ ಅದನ್ನು ಸರಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ಭಾಳ ಕಷ್ಟ ಆಗಿದೆ. ಅದಕ್ಕೇ ಇವತ್ತು ಅಸಮಾನತೆ ಇದೆ. ಈಕ್ವಾಲಿಟಿ, ನಮ್ಮ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಅದು ಯಾವುದಾದ್ರೂ ಆಗಿದೆಯಾ? ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ಮಟ್ಟಕ್ಕೆ ನಮಗೆ ಜಸ್ಟಿಸು ಸಿಕ್ಕಿದೆ, ಲಿಬರ್ಟಿ ಇದೆ, ಆದರೆ ಈಕ್ವಾಲಿಟಿ ಬಗ್ಗೆ ನಾವು ಬಹಳ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಫ್ರೆಟರ್ನಿಟಿ ಅಂತೂ ಇಲ್ಲವೇ ಇಲ್ಲ, ಏಕೆಂದರೆ ನಮ್ಮ ಸಮಾಜ ಒಪ್ಪಲ್ಲ ಅದನ್ನು. ಬಾಬಾ ಸಾಹೇಬರು ಭಾಳ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ ಅದನ್ನು ಅವರ ಕೊನೆಯ ಭಾಷಣದಲ್ಲಿ. ಸೊ ಹೀಗಿರುವಾಗ ಯಾತಕ್ಕೋಸ್ಕರ ಈ ಸ್ಟ್ರಗಲ್ ಅಂತ, ಈ ಸ್ಟ್ರಗಲ್ ಹೇಗಿದೆ, ನಮ್ಮ ಕಳೆದ ಒಂದು ದಶಕದಿಂದ ಒಂದು ರೀತಿ, ಅದಕ್ಕೆ ಮುಂಚೆ ಇದ್ದ ಸರ್ಕಾರ ಏನೋ ಸಂಪೂರ್ಣ ಪ್ರಜಾಪ್ರಭುತ್ವವಾದಿ ಅಂತ ಹೇಳಲ್ಲ ನಾನು, ಅಲ್ಲೂ ಕೂಡ ಜಾತಿ ವ್ಯವಸ್ಥೆಗೆ ಪೋಷಣೆ ಇತ್ತು, ಈಗಲೂ ಇದೆ. ಆದರೆ ಈಗಿನವರ ಇದು ಏನಿದೆ, ಒಂದು ಹೊಸ ನೆರೇಟಿವ್ಸ್ ಬಂದಿದೆ ಈಗ. ಏನು ಅದು ಅಂತಂದರೆ ಬಂಡವಾಳಶಾಹಿ ಮತ್ತು ಬಲಪಂಥೀಯ ಪ್ರಜಾಪ್ರಭುತ್ವ ಆಗಿದೆ, ಮತ್ತು ಕೋಮುವಾದ ಮತ್ತು ಜಾತಿವಾದಕ್ಕೆ ಹೆಚ್ಚು ಪೋಷಣೆ ಸಿಗ್ತಾ ಇದೆ, ಗಟ್ಟಿಗೊಳ್ತಾ ಇದೆ ಅದು. ಮತ್ತು ಪಟ್ಟಭದ್ರದಿಂದ ಸುಳ್ಳಿನ ಸಾಮ್ರಾಜ್ಯವನ್ನು ಹೆಣೆಯಲಾಗುತ್ತಿದೆ. ಇದನ್ನು ಬಹಳ ವಿವರವಾಗಿ ಮತ್ತೆ ಹೋಗ್ಬೋದು ಅಂತ ಕಾಣಿಸುತ್ತೆ. ಅದರಿಂದ ನಾನು ಅಂದ್ಕೊಂಡಿದ್ದೀನಿ, ಪ್ರಜಾಪ್ರಭುತ್ವ ಈ ದೇಶದಲ್ಲಿ ದುರ್ಬಲವಾಗಿದೆ. ಚುನಾವಣೆಗಳನ್ನು ನಡೆಸೋದೇ ಪ್ರಜಾಪ್ರಭುತ್ವ ಅಲ್ಲ ಅಂತ ಆಗಲೇ ಭಾಳ ಜನ ಹೇಳಿದರು. ಕಳೆದ ಒಂದು ದಶಕದಿಂದ ಹಿಂದುತ್ವ ರಾಜಕಾರಣ ಚಾಲ್ತಿಯಲ್ಲಿದೆ. ನಮ್ಮದು ಬಹುತ್ವಕ್ಕೆ ಹೆಸರಾದ ದೇಶ, ಬಹುತ್ವ ಭಾರತ ಅಂತಲೇ
ನಾವು ಕರ್ಕೊಳ್ಳೋದು. ಏಕೆಂದರೆ ನಮ್ಮ ಭಾಷೆ, ಬಣ್ಣ, ಉಡುಪು, ಊಟ, ಸಂಸ್ಕೃತಿ ಎಲ್ಲವೂ ಬೇರೆ ಬೇರೆ ಇದೆ. ಇದರ ಇಷ್ಟೊಂದು ವೈವಿಧ್ಯಮಯವಾದ ದೇಶ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಎಲ್ಲರೂ ಒಪ್ಪುವಂಥ ಮಾತು ಇದು. ಸೊ ಅದನ್ನು ನಿಭಾಯಿಸಬೇಕಾದ್ರೆ ಭಾಳ ಕಷ್ಟ ಇದೆ. ಅದಕ್ಕೆ ಸಂವಿಧಾನ ಉತ್ತರವಾಗೂ ಇದೆ ನಮಗೆ. ಆದರೆ ಮೂಲಭೂತ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಶಿಥಿಲವಾಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ ಒಂದು ದಶಕದಿಂದ ಅಂತ ಯಾಕೆ ಹೇಳಿದ್ರೆ ಅಂದರೆ, ನಾನು ಇಲ್ಲೊಂಥರ ಬೇರೆಯಾಗುವ ಐ ಆ್ಯಂಡ್ ಅಸ್ ಅನ್ನೋದು, ಅಥವಾ ವಿ ಆ್ಯಂಡ್ ದೇ, ಅಸ್ ಆ್ಯಂಡ್ ದೇ ಅನ್ನೋ ಒಂದು ಪರಿಕಲ್ಪನೆಯನ್ನು ಶುರು ಮಾಡಿ ನಾವು ಮತ್ತು ಅವರು ಬೇರೆ ಮಾಡುವಂಥ ಒಂದು ಸತತವಾಗಿ ನಡೀತಾ ಇದೆ. ಮೊದಲು CAA ಶುರು ಮಾಡುವುದು ನಾವು. ಅದಕ್ಕೆ ವರ್ಷಾನುಗಟ್ಟಲೆ ಆಯಿತು. ಆಮೇಲೆ NRC ಆಯಿತು. ಈಗ SIR ಬಂದಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅದನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೋಟಿ ಗಟ್ಟಲೆ ಮತದಾರನ ಹೊರಗಡೆ ಹಾಕೋದು. ಅಂದರೆ ಇದರಲ್ಲಿ ಉದ್ದೇಶಪೂರ್ವಕ ಅಲ್ಲ ಅಂತ ಹೇಳೋಕೆ ನಮಗೆಲ್ಲೂ ಸಿಗ್ತಾ ಇಲ್ಲ. ಈಗ ನಡ್ಕೊಂಡು ಬಂದಿರೋದು ನೋಡಿದ್ರೆ ಉದ್ದೇಶಪೂರ್ವಕವಾಗಿಯೇ SIR ನಡೀತಾ ಇದೆ. ಅದರಿಂದ ಹೆಚ್ಚು ಬಹುಸಂಖ್ಯಾತರನ್ನು, ಅದರಲ್ಲೂ ತಳವರ್ಗದವ್ರನ್ನ ಹೊರಗಡೆ ಇಡುವಂಥ ಕೆಲಸ ನಡೀತಾ ಇದೆ. ಸೊ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ನಮ್ಮ ಇವತ್ತಿನ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ರು ಕೂಡ ಪ್ರಜಾಪ್ರಭುತ್ವ ನಮ್ಗೆ ಹಾನಿ ಆಗ್ತಾ ಇದೆ ಅಂತ ಅನಿಸಲ್ವ ನಿಮಗೆ? ಪಕ್ಷಗಳನ್ನು ಹೊಡೆಯೋದು, ಸರ್ಕಾರಗಳನ್ನು ಬೀಳಿಸೋದು, ಇದು ಪ್ರಜಾಪ್ರಭುತ್ವವಾದನ. ನಾನು ಸತ್ಯವನ್ನು ಮಾತಾಡ್ತೀನಿ, ಇರುವ ವಿಷಯ ಮಾತಾಡ್ತೀನಿ, ತಾವ್ಯಾರು ಅನ್ಯಥಾ ಭಾವಿಸಬೇಡಿ. ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ. ಪಕ್ಷಗಳನ್ನು ಹೊಡೆಯೋದು, ಸರ್ಕಾರಗಳನ್ನು ಬೀಳಿಸೋದು. ನಾವು 250 ವರ್ಷಗಳ ಕಾಲ ಬ್ರಿಟಿಷರಿಂದ ಆಳಿಸ್ಕೊಂಡ್ವಿ. ಆದರೆ ನಮಗೇನು ಕಲಿಸ್ಕೊಟ್ಟಿದ್ದಾರೆ ಅಂದರೆ, ನಮ್ಮ ಮಾರ್ಗದರ್ಶಕರನ್ನು, ಹಿರಿಯರು, ಬ್ರಿಟಿಷ್ನವರು ಲೂಟಿ ಹೊಡ್ಕೊಂಡು ಹೋದರು ಅಂತ ಅವ್ರು ಬೈಕಂಡೇ ಇದ್ದೀವಿ. ಆದರೆ ಅವರು ಹೇಗೆ ನಡ್ಕೋತಾ ಇದ್ದಾರೆ ಅನ್ನೋದನ್ನು ನಾವು ಯಾಕೆ ಗಮನಿಸಬಾರದು? ಅವರು ನಮಗೆ ಕೊಟ್ಟಿದ್ದನ್ನಂತೂ ನೆನೆಸ್ಕೊಳ್ಳಲ್ಲ ಬಿಡಿ. ನಮಗೆ ಕೊಟ್ಟಿದ್ದು ಬಹಳ ಇದೆ. ಅದು ಅವರು ಕೊಟ್ಟಿದ್ದು ನಮಗೆ ಮೊದಲಿಗೆ ತಳವರ್ಗದವ್ರಿಗೂ ವಿದ್ಯೆ. ಅವರು ಒಬ್ಬ ಜ್ಯೋತಿರಾವ್ ಫುಲೆ ಹುಟ್ಟುತ್ತಾ ಇರಲಿಲ್ಲ. ಒಬ್ಬ ಮಿಷನರಿ ಪಾಸ್ಟರ್ ಅವ್ರ ಪಕ್ಕದ ಮನೇಲಿದ್ದವ್ರು ಕರ್ಕೊಂಡೋಗಿ ಆ ಹುಡುಗನಿಗೆ ಪಾಠ ಕಲಿಸಿಲ್ಲ ಅಂದಿದ್ರೆ, ಜ್ಯೋತಿರಾವ್ ಫುಲೆ ಅಂತವರು, ಬಾಬಾ ಸಾಹೇಬ್ರು ಯಾರನ್ನ ಗುರು ಅಂತ ಕರ್ಕೋತಾರೋ ಅಂಥವ್ರು ನಮ್ಗೆ ಸಿಗ್ತಾ ಇರಲಿಲ್ಲ. ಒಬ್ಬ ಸಾವಿತ್ರಿಬಾಯಿ ಫುಲೆ ಸಿಗ್ತಾ ಇರಲಿಲ್ಲ. ಅನೇಕ ದಲಿತ ಹೆಣ್ಮಕ್ಕಳಿಗೆ ವಿದ್ಯೆ ಸಿಗ್ತಾ ಇರಲಿಲ್ಲ ಆ ಕಾಲದಲ್ಲಿ. ಅದನ್ನು ಯಾರೂ ಮಾತಾಡಲ್ಲ, ಬರೀ ಲೂಟಿ. ಆದರೆ ಆ ವಿದ್ಯೆ ಕೊಡೋದಕ್ಕೆ ಇವರೆಷ್ಟು ಲೂಟಿ ಮಾಡ್ತಾಯಿದ್ದಾರೆ ನಂತರ ಅಂತ ನಾವು ತಿಳ್ಕೊಂಡ್ರೆ ಅದನ್ನು ನಾವು ಯೋಚನೆ ಮಾಡಬೇಕಲ್ವ? ಏನಿಲ್ಲ, ನಾನು ಪ್ರಜಾಪ್ರಭುತ್ವ ಯಾಕೆ ಎಲ್ಲಿ ಗಟ್ಟಿ ಇರುತ್ತೆ ಅಂತ ಒಂದು ಹೇಳ್ತೀನಿ. ಯಾಕೆ ಉದಾಹರಣೆ ಕೊಡ್ತೀನಿ. ಮೊನ್ನೆ ತಾನೇ ಇಂಗ್ಲೆಂಡಿನ ಪ್ರಧಾನಿ ಕೀರ್ ಸ್ಟಾರ್ಮರ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು 414 ಸೀಟ್ಗಳನ್ನು ಗೆದ್ದು, ಹೈಯೆಸ್ಟ್ ಸೀಟ್ಸ್ ಗೆದ್ದು ಪ್ರಧಾನಿ ಆದವರು. 2 ವರ್ಷ ಇರೋಕ್ಕೆ ಬಿಡಲಿಲ್ಲ ಅವ್ರಿಗೆ. ಯಾಕೆ? ಇಟ್ಸ್ ನಾಟ್ ಅಪೋಸಿಷನ್. ವಿರೋಧ ಪಕ್ಷದ ಏನು ಇಳಿಸ್ತಾ ಇಲ್ಲ ಅವ್ರನ್ನ, ಅವರದೇ ಪಕ್ಷದವರು ಆಡಳಿತ ಸರಿ ಇಲ್ಲ ನಿಮ್ಮದು ಅಂತ ಹೇಳಿ 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 ಈಗ ರಾಜೀನಾಮೆ ಕೊಟ್ಟಾಯ್ತು ಅವರು. ಅಂದರೆ ಲೇಬರ್ ಪಾರ್ಟಿನೇ ಇರೋಕ್ಕೆ ಬಿಡಲಿಲ್ಲ ಅವ್ರನ್ನ. ಸುಮ್ಮನೆ ನಾವು ಹೇಳ್ತೀವಿ ಅಲ್ಲಿ ಪ್ರಜಾಪ್ರಭುತ್ವ ಏನು ಸ್ಥಿರತೆ ಇಲ್ಲ, 2 ವರ್ಷಕ್ಕೊಂದು ಸಲ ಆಗ್ತಾರೆ. ಯಾಕೆ ಆಗ್ತಾರೆ? ಇಟ್ಸ್ ವೈಬ್ರೆಂಟ್ ಡೆಮೋಕ್ರಸಿ. ದ ಪೀಪಲ್ ವಾಂಟ್ ಪ್ರಾಪರ್ ಆಡಳಿತ. ಅದಕ್ಕೆ ನೀವು ಹೋಗ್ರಿ ಅಂತಾರೆ, ಹೋಗ್ಬಿಡ್ತಾರೆ. ಹೋದವರು ಅಲ್ಲಿ ಏನು ಮಾಡ್ತಾರೆ?
ಆಮೇಲೆ ನಮ್ಮಲ್ಲಿ ಇರೋರ ಥರ ಏನು ಒಂದು ಸಲ ಪಂಚಾಯತ್ ಮೆಂಬರ್ ಆದರೆ ಸಾಕು, ಜೀವನ ಪರ್ಯಂತ ರಾಜಕೀಯದಲ್ಲೇ ಇರಬೇಕು, ಅಲ್ಲಿಂದ ಮೇಲೆ ಬರಬೇಕು, MLA ಆಗಬೇಕು, ಆಮೇಲೆ MP ಆಗಬೇಕು, ಮಿನಿಸ್ಟರ್ ಆಗಬೇಕು, ಮತ್ತೇನೇನೋ ಆಗಬೇಕು. ಬಟ್ ಅಲ್ಲಿ ಹಾಗಲ್ಲ, ಅವ್ರಿಗೊಂದು ಲಿಮಿಟ್ ಇರುತ್ತೆ. ಈಗ ಅಮೆರಿಕಾದಲ್ಲಿ ನೋಡಿ ಎರಡು ಟರ್ಮ್ ಮಾತ್ರ ಮಾಡ್ಬೋದು. ಒಬಾಮಾ ಈಸ್ ವರ್ಕಿಂಗ್ ನೌ ಎಸ್ ಅನ್ ಆರ್ಡಿನರಿ ಮ್ಯಾನ್, ಈ ಗೋಸ್ ಫಾರ್ ಲೆಕ್ಚರಿಂಗ್. ಕ್ಲಿಂಟನ್ ವ್ಯವಸಾಯ ಮಾಡ್ತಾ ಇದ್ದಾನೆ. ಈ ಥರ ನಮ್ಮ ದೇಶದಲ್ಲಿ ಊಹಿಸೋಕ್ಕಾಗತ್ತಾ? 90 ವರ್ಷ ಆಗಿರಲಿ, ಹಣ್ಣು ಮುದುಕರಾಗಿರಲಿ, ವೀಲ್ ಚೇರ್ ಮೇಲೆ ಇರಲಿ, ನನಗೆ ಅಧಿಕಾರ ಬೇಡ ಅನ್ನಲ್ಲ. ನಮ್ಗೆ ಯಾಕೆ ಮಾಡಲಿಲ್ಲ ಅಂತ ಪಾಪ ನೊಂದ್ಕೊಂಡು ಈಗ ಅನಿಸುತ್ತೆ ನಮಗೆ. ಈ ರೀತಿ ಡೆಮೋಕ್ರಸಿ ನಮ್ಮ ಹತ್ರ ಇದೆ. ಅಧಿಕಾರ ಲಾಲಸೆ ಅಂದರೆ ಎಷ್ಟಿದೆ ಅಂದರೆ ಜನಕ್ಕೆ, ಯಾರಿಗೂ ಅಷ್ಟೇ. ಒಬ್ಬರು ಕುರ್ಚಿ ಕೂಡ ಬಿಡೋಕ್ಕೆ ನೋಡ್ತಾ ಇದ್ದೀವಿ ನಾವು ಕಣ್ಣಾರೆ. ಕುರ್ಚಿ ಬಿಡೋಕ್ಕೂ ಕಷ್ಟ, ಎಷ್ಟೇ ವರ್ಷಗಳು ಮಾಡಲಿ ಕುರ್ಚಿ ಬಿಡೋಕ್ಕೂ ಕಷ್ಟ. ಅವ್ರಿಗೆ ಭಾಳ ಸಂಕಟ ಪಡ್ತಾರೆ. ಏನೋ ಆಗೋಯ್ತು ಅಂತ ಅಲ್ಲಿ ಕೂಲಾಗಿ ಹೋಗ್ಬಿಡ್ತಾರೆ. ಮತ್ತು ಮೊನ್ನೆ ಸ್ಟಾರ್ಮರ್ ಹೇಳಿದ್ದಾನೆ, ನಾನು ಐಲ್ ಗೋ ಬ್ಯಾಕ್ ಟು ಮೈ ಜಾಬ್, ಐ ಹ್ಯಾವ್ ಟು ಲುಕ್ ಆಫ್ಟರ್ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್ ಅಂತಾನೆ. ಲಾಯರ್ ಆತ, ಮಾಮೂಲು ಕೋರ್ಟ್ಗೆ ಹೋಗ್ತಾನೆ ಅವನು. ಆ ರೀತಿ ಭಾರತದಲ್ಲಿ ಒಂದು ಉದಾಹರಣೆ ತೋರಿಸಿ ನೀವು, ನೆವರ್. ಇದು ಈ ಅಧಿಕಾರಕ್ಕೆ ಹಪಹಪಿತನ, ಇದೆಲ್ಲ ನಮ್ಮ ದೇಶವನ್ನು ನಾಶ ಮಾಡ್ತಾ ಇದೆ. ಒಂದು ಅಂಬೇಡ್ಕರ್ ಅವ್ರಿಗೆ ರಾಷ್ಟ್ರೀಯತೆ ಅಂತ ಹೇಳ್ತೀವಿ, ರಾಷ್ಟ್ರೀಯತೆ ಮಾತಾಡ್ತಾರಲ್ಲ, ರಾಷ್ಟ್ರೀಯತೆ ಅನ್ನೋದು ಒಂದು ಆಬ್ಸ್ಟ್ರಾಕ್ಟ್ ಥಿಂಗ್. ಈ ಕಾಂಡ್ ಈಗ ರಾಷ್ಟ್ರೀಯತೆ ಅಂತ ಏನು ಯಾರು ಹೇಳ್ತಿದ್ದಾರೆ, ಅವರು ಯಾರು ಏನಾಗ್ತಾ ಇದೆ ಅಂತ, ರಾಷ್ಟ್ರೀಯತೆ ಅಂತ ಏನು ಅವ್ರಿಗೆ ಗೊತ್ತಿಲ್ಲ. ಈಗ ಭಾಷಾವಾರು ರಾಜ್ಯಗಳು ಮಾಡಿದ್ರು ಕಲ್ಪನೆ ಚೆನ್ನಾಗಿದೆ, ಅವ್ರು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ, ಕರ್ನಾಟಕ, ತಮಿಳುನಾಡು ಅಂತ. ರಾಷ್ಟ್ರೀಯತೆ ಅಂತಂದ್ರೇನು? ಇಟ್ಸ್ ಎ ಮ್ಯಾಪ್ ಗಿವನ್ ಬೈ ದಟ್ ಟು ಬ್ರಿಟಿಷ್. ದೆರ್ ವಾಸ್ ನೋ ದಟ್ ಮ್ಯಾಪ್ ಬಿಫೋರ್ ಬ್ರಿಟಿಷ್ ಕೇಮ್. ಅವ್ರು ಬಂದ ಮೇಲೆ ನಮಗೊಂದು ಮ್ಯಾಪ್ ಸಿಕ್ಕಿದ್ದು. ಇಲ್ಲೇ ನಾವು ಅನೇಕ 564 ರಾಜರು ಪರಸ್ಪರ ಕಿತ್ತಾಡಿಕೊಂಡು ಇದ್ದರು. ಈಗ ರಾಷ್ಟ್ರೀಯತೆ ಅನ್ನೋರು ಕೂಡ ಆ ಚೈನಾದವರು ತರಿಸ್ಕೊಂಡು ಬರ್ತಾರೆ, ಯಾರು ಕೇಳ್ತಾ ಇದ್ದಾರೆ? ಸಿಯಾಚಿನ್ ಹತ್ರ ಬಂದರು, ಯಾರು ಕೇಳ್ತಾ ಇದ್ದಾರೆ? ಅರುಣಾಚಲ್ ಪ್ರದೇಶ್ ನಮ್ಮದೇ ಅಂತ ಇದ್ದಾರೆ, ಯಾರೂ ಉತ್ತರ ಕೊಡ್ತಾ ಇಲ್ಲ. ಸೊ ಇದೊಂದು ಆಬ್ಸ್ಟ್ರಾಕ್ಟ್ ಇಟ್ಕೊಂಡು ದೇಶಪ್ರೇಮ ಜೊತೆಗೆ ದೇವರನ್ನು ಹೊಂದಿಸ್ಕೊಂಡು ಅವರು ರಾಜ್ಯಭಾರ ನಡೆಸಿದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು, ನಿರ್ದಿಷ್ಟವಾದ ಮೌಲ್ಯಗಳು ನಮಗೆ ದಕ್ತವ? ಅದಿಲ್ಲ. ಈಗ ಒಂದು ಸ್ಲೋಗನ್ ಇದೆ ನಮ್ಮ ದೇಶದ್ದು, ನಾವು ಹೈಯೆಸ್ಟ್ ಎಕಾನಮಿ, ವಿ ಆರ್ ನಂಬರ್ 5th ಬಂದಿದ್ದೀವಿ ಅಂತ ಹೇಳ್ಕೊತಾ ಇದ್ದಾರೆ. ಈಗ 6th ಡೌನ್ ಆಗಿದೆ ವಿತ್ ಆಲ್ ದಿಸ್. ಈ ಡಾಲರ್ ಬೆಲೆ ಹೇಗೆ ಹೋಗ್ತಾ ಇದೆ ಗೊತ್ತಿದೆ ನಿಮಗೆ. ಈಗ 6ನೇದಕ್ಕೆ ಜಾರ್ಕೊಂಡಿದ್ದೀವಿ. ಆದರೆ ಅಷ್ಟು ಇದೆ ನಮ್ಮ ಹತ್ರ, ಅಷ್ಟು ಸಂಪತ್ತಿದೆ. ಆ ಸಂಪತ್ತಿನ ಹಂಚಿಕೆ ಸರಿಯಾಗಿದೆಯಾ? ಮೊದಲ 1% ಜನ, ಅಂದರೆ ಅದಾನಿ ಅಂಬಾನಿ ಅಂತವ್ರು 1% ಜನ ಹತ್ರ 73% ಆದ ಸಂಪತ್ತು ಶೇಖರಣೆ ಆಗಿದೆ. ಮತ್ತು ಕೊನೆಯ 50% ಹತ್ರ ಕೇವಲ 15% ಸಂಪತ್ತಿದೆ. ಅಂದರೆ ಎಷ್ಟು ಪ್ರಪಂಚದಲ್ಲೆಲ್ಲ ಇದೆ ಈ ಥರ ಏನು ಸಂಪತ್ತಿನ ಅಸಮಾನ ಹಂಚಿಕೆ ಇದೆ. ಆದರೆ ನಮ್ಮಲ್ಲಿರೋ ಅಷ್ಟಿಲ್ಲ. ಎಗೈನ್ ಇಟ್ ಈಸ್ ಬಿಕಾಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಆ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಮಾತಾಡದಿದ್ರೆ ನಮ್ಮ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿರೋದು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಫೋರಮ್ನಲ್ಲಿ ನಾವು ಇಫ್ ಯು ಡೋಂಟ್ ಡಿಸ್ಕಸ್ ದಿ ಕ್ಯಾಸ್ಟ್ ಸಿಸ್ಟಮ್, ಇದೇನು ಇಲ್ಲವೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಅಂದರೆ ಟಾಪ್ ಲೆವೆಲ್ ಜನಕ್ಕೆ ಗೊತ್ತಾಗಲ್ಲ, ಎಲ್ಲಿದೆ ಬಿಡ್ರಿ ಈಗ ಅನ್ನೋರು ಇದ್ದಾರೆ. ಈಗ ನೋಡಿ, ಇವತ್ತು ರಾಷ್ಟ್ರೀಯತೆಯನ್ನು ಹೇಳೋರು ಕೂಡ 80% ಆಫ್ ದಿ ಪೀಪಲ್ ಆರ್ ಸಬ್ಸಿಡೈಸ್ಡ್, ಅಂದರೆ ಗಿವನ್ ಸಬ್ಸಿಡೀಸ್ ಥ್ರೂ ರೈಸ್. ಅವರೇ ಹೇಳ್ಕೊತಾ ಇದ್ದಾರಲ್ಲ, ಕೇಂದ್ರ ಸರ್ಕಾರವೇ 80% ಜನಕ್ಕೆ, ಪಾಪ್ಯುಲೇಷನ್ಗೆ ಫ್ರೀ ಬೀಸ್ ಕೊಡ್ತಾ ಇದ್ದಾರೆ.
ಯಾಕೆ ಫ್ರೀ ಬೀಸ್ ಶುರುವಾಯಿತು ಅಂತಂದರೆ ಸಮಾನ ಹಂಚಿಕೆ ಇಲ್ಲ ಅಂತ. ಅದೇ ಹೇಳುತ್ತೆ ನಮಗೆ. ಇಲ್ಲ ಅಂದರೆ ಈ ರೀತಿ ಇನ್ಫ್ಲೇಷನ್ನಲ್ಲಿ ಈ ಡಾಲರ್ ಬೆಲೆ ಏರ್ತಾ ಹೋದಂಗೆ ನಮ್ಗೆ ಇನ್ಫ್ಲೇಷನ್ ಹೆಚ್ಚಾಗಿದೆ ಅಲ್ವ, ತುಂಬ ಹೆಚ್ಚಾಗಿದೆ. ಹೆಣ್ಮಕ್ಳಿಗೂ ಗೊತ್ತಾಗತ್ತೆ, ಸಿಲಿಂಡ್ರ್ ಬೆಲೆ ಆಯಿತು, ನಮಗೆಲ್ಲ ಗೊತ್ತಾಗುತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಅದನ್ನೆಲ್ಲ ಹೇಗೆ ಅಂತಂದರೆ ಫ್ರೀ ಬಿ ಮುಖಾಂತರನೇ ಇವರು ಸುಮ್ಮನೆ ಮಾಡ್ಕೊಂಬರ್ತಿದ್ದಾರೆ ಬಡವರನ್ನ. ಈಗೇನು ಎಲೆಕ್ಷನ್ ಬಂದಾಗ ದೇವ್ರ ಹೆಸರು ಹೇಳ್ಕೊಂಡು ಮತ್ತೆ ಮಾಡ್ಕೋತಾರೆ. ಮತ್ತು ಇನ್ನೇನೇನಾದರೂ ಬಹಳಷ್ಟು ದಾರಿಗಳು ಕಂಡಿಡ್ಕೊಂಡಿದ್ದಾರೆ ಅಧಿಕಾರಕ್ಕೆ ಬರೋಕ್ಕೆ. ನಮ್ಮ ದೇಶದಲ್ಲಿ ವ್ಯಕ್ತಿಯೂ ಅಷ್ಟೇ ಅಧಿಕಾರದ ಹಪಪಿತನ, ಒಂದು ಪಕ್ಷವೂ ಅಷ್ಟೇ ಅಧಿಕಾರ ಏನಾದರೂ ಮಾಡಲಿ, ಹೇಗಾದರೂ ಮಾಡಿ ನಾನು ಅಧಿಕಾರ ಹಿಡಿಬೇಕು. ಇದಾದರೆ ನಮಗೆ ಒಂದು ಸುಭದ್ರವಾದ ಸುವ್ಯವಸ್ಥಿತವಾದ ಪ್ರಜಾಪ್ರಭುತ್ವದ ನಿರ್ವಹಣೆ ಭಾಳ ಕಷ್ಟ ಆಗ್ತದೆ. ಈಗ ಬೇರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತಗೊಳ್ಳಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೌ ಆರ್ ವಿ ಪರ್ಫಾರ್ಮಿಂಗ್ ಅಂತ, ಜಸ್ಟ್ ಟು ಲುಕ್ ಟು ಅವರ್ ಸೆಲ್ಸ್. ಆ ಇಂಡೆಕ್ಸ್ನಲ್ಲಿ 6th ಪ್ಲೇಸ್ನಲ್ಲಿದೆ ಅಂತ ಹೇಳಿದ್ರು ಆಗಲೇ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಪರ್ ಕ್ಯಾಪಿಟ ಇನ್ಕಮ್. ಪರ್ ಕ್ಯಾಪಿಟ ಇನ್ಕಮ್ ಯಾರೂ ಡಿಸ್ಕಸ್ಸೇ ಮಾಡಲ್ಲ. ಪರ್ ಕ್ಯಾಪಿಟ ಇನ್ಕಮ್ ಈಸ್ $2,818 ಇದೆ ನಮ್ಗೆ ಅಂದರೆ 2.5 lakhs. ಒಬ್ಬ ವ್ಯಕ್ತಿ 2.5 ಲಕ್ಷದಲ್ಲಿ ಇಡೀ ವರ್ಷ ಇರೋಕ್ಕಾಗತ್ತಾ? ಯೋಚನೆ ಮಾಡಿ. ಆಗಲೇ ಹೇಳ್ದಂಗೆ ಫ್ರೀ ಬೀಸ್ ಇದ್ದಾವೆ, ಏನೋ ಇದೆ, ಹೇಗೋ ಮಾಡ್ಕೊಳ್ತಾರೆ. ಬಟ್ ಎಷ್ಟು ಕೆಳಗಿದೆ ಅಂದರೆ, ಆದರೆ ನಮಗಿಂತ ಮೇಲಿರುವ ದೇಶಗಳನ್ನು ನೋಡೋಣ. ಚೈನಾ ಫಾರ್ ಎಕ್ಸಾಂಪಲ್, ವಿ ಆಲ್ವೇಸ್ ಕಂಪೇರ್ ವಿತ್ ಚೈನಾ. ವಿ ಕೆನಾಟ್ ಕಂಪೇರ್. ಚೈನಾ ಕಂಪೇರ್ ಮಾಡಿದರೆ ಎಷ್ಟಿದೆ ಗೊತ್ತಾ? ನಾವು 5 trillion ಇನ್ನೂ ಹೋಗಿಲ್ಲ, ಬಟ್ ಅವರು ಆಗಲೇ 12 trillions ಇದೆ. ವಾಟ್ ಈಸ್ ದ ಗ್ಯಾಪ್? ಆ ಗ್ಯಾಪ್ ನೋಡಿದ್ರೆ ಇನ್ನು ಯಾವ ಕಾಲಪ್ಪ ಇಲ್ಲಿ ರೀಚ್ ಆಗೋದು ಅಂತ ಅನ್ನಿಸ್ತಾ ಇರ್ತದೆ. ಅಮೇರಿಕಾ ಬಿಡಿ, ಇಟ್ ಈಸ್ ಟೂ ಹೈ, $45 trillion ಇದೆ ಅವ್ರದ್ದು. ಸೊ ಈ ರೀತಿ ಇರುವಾಗ ಪರ್ ಕ್ಯಾಪಿಟಾದಲ್ಲಿ ನಮ್ಮದು ಎಲ್ಲಿವರೆಗೆ ತುಂಬ ಕೆಳಗಿರ್ತೀವೋ ಅಲ್ಲಿವರೆಗೂ ನಾವು ಮುಂದುವರೆದ ದೇಶ ಅಂತ ಹೇಳ್ಕೊಳಕ್ಕಾಗಲ್ಲ. ಇನ್ನೂ ಡೆವಲಪಿಂಗ್ ಕಂಟ್ರಿ ಆಗೇ ಇರ್ತೀವಿ ನಾವು. ನಮಗಿಂತ ಬೆಟರ್ ಇರೋದು ಶ್ರೀಲಂಕಾ ರೀ. ಇಟ್ಸ್ ಎ ಸ್ಮಾಲ್ ಕಂಟ್ರಿ. ಮೊನ್ನೆ ಎಲ್ಲ ಕಂಪ್ಲೀಟ್ ನಾಶ ಆಗಿಬಿಟ್ಟಿತ್ತು. ವೆರಿ ಫ್ಯೂ 3-4 years ಬ್ಯಾಕ್. ಅದರದ್ದು ಎಷ್ಟನೇ ಸ್ಥಾನದಲ್ಲಿದೆ ಗೊತ್ತಾ? ನಮ್ಮದು ಅಭಿವೃದ್ಧಿಯ ಮಾನದಂಡಗಳಲ್ಲಿ 194 ದೇಶಗಳಲ್ಲಿ 146ನೇ ಸ್ಥಾನ ಇದ್ದರೆ, ಹಸುವಿನ ಇಂಡೆಕ್ಸ್, ಹಸುವಿನ ಸೂಚ್ಯಂಕದಲ್ಲಿ 127ರಲ್ಲಿ 105ನೇ ಸ್ಥಾನದಲ್ಲಿದ್ದೀವಿ. ಲೆಕ್ಕ ಹಾಕ್ಕೊಳ್ಳಿ. ದಿಸ್ ಈಸ್ ನಾಟ್ ಎ ಗುಡ್ ಪೋರ್ಟ್ರೇಲ್ ಆಫ್ ಬೆಟರ್ ಪರ್ಫಾರ್ಮಿಂಗ್ ಕಂಟ್ರಿ. ಹಸುವಿನ ಇದರಲ್ಲಿ 105ನೇ ಸ್ಥಾನ. ಮತ್ತು ಶ್ರೀಲಂಕಾ 56ನೇ ಸ್ಥಾನದಲ್ಲಿದೆ. ನಮಗಿಂತ ಅರ್ಧಕ್ಕೆ ಜಾಸ್ತಿ ಹೋಗಿದ್ದಾರೆ ಅವ್ರ ಮೇಲಕ್ಕೆ. ಸೊ ಒಟ್ಟಾರೆ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ನಮ್ಮದು 130ನೇ ಸ್ಥಾನ ಇದೆ. 190 ದೇಶಗಳಿರ್ಬೋದು ನಮ್ಮಲ್ಲಿ. ಸೊ ಹೀಗಾಗಿ ಈ ಎಲ್ಲ ಈ ನವರತ್ನಗಳು ಅಂತ ಹೇಳ್ತಾ ಇದ್ವಲ್ಲ ಉದ್ದಿಮೆಗಳು, ಅವನ್ನೆಲ್ಲ ಇವಾಗ ಕಾರ್ಪೊರೇಟೈಸ್ ಮಾಡಿ ಫ್ಯೂ ಹ್ಯಾಂಡ್ಸ್ಗೆ ಹೋಗಿದ್ದಾವೆ. ಕೆಲವ್ರಿಗೆ ಮಾತ್ರ ಅದಾನಿ ಅಂಬಾನಿ ಅಂತವ್ರು ಹೋಗಿದ್ದಾವೆ. ಸೊ ಅದನ್ನಾಗಲೇ ಹೇಳಿದೆ ನಾನು. ಅದರಿಂದ ಬಡವರಿಗೂ ಮತ್ತು ಶ್ರೀಮಂತರು ಕಂದಕ ಹೆಚ್ಚಾಗ್ತಾ ಇದೆ. ಮತ್ತು ಬಾಬಾ ಸಾಹೇಬರು ಹೇಳ್ತಾರೆ, ಬಂಡವಾಳಶಾಹಿ ಮತ್ತು ಬಲಪಂಥೀಯ ಪ್ರಜಾಪ್ರಭುತ್ವ, ಕೋಮುವಾದ ಮತ್ತು ಜಾತಿವಾದ ಗಟ್ಟಿಗೊಂಡ್ರೆ ರಾಷ್ಟ್ರವನ್ನು ಕಟ್ಟುವುದರಲ್ಲಿ ಬಹುದೊಡ್ಡ ಅಡಚಣೆ ಅಂದರೆ ಸಾಮಾಜಿಕ ಜೀವನದಲ್ಲಿ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುವುದು, ಸಪರೇಷನ್ ಇನ್ ಸೋಷಿಯಲ್ ಲೈಫ್. ಅವ್ರು ಹೇಳೋದು ಇದು ರಾಷ್ಟ್ರ ಕಟ್ಟೋದಕ್ಕೆ ದೊಡ್ಡ ಅಡಚಣೆ ಅಂತ ಹೇಳ್ತಾರೆ. ಸಾಮಾಜಿಕ ಪ್ರಜಾಪ್ರಭುತ್ವ ಅಂದ್ರೇನು? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅವು ಮೂಲ ತತ್ವಗಳಾಗಿರಬೇಕು ಅಂತ ಬಯಸ್ತೀವಿ ನಾವು. ಇವು ಬೇರೆ ಬೇರೆ ಆದರೆ ಪ್ರಜಾಪ್ರಭುತ್ವದ ಸೋಲು ಅಂತ ಅಂಬೇಡ್ಕರ್ ಹೇಳಿದ್ದಾರೆ.
ಇದೆರಡು ಒಟ್ಟಿಗೆ ಬಂದರೆ ಮಾತ್ರ ನೋಡಿ, ತ್ರಿವಳಿಗಳು ಅಂತ ಹೇಳ್ತಾರೆ ಅದಕ್ಕೆ ಅವರು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಈ ತ್ರಿವಳಿಗಳಿಲ್ ಥರ ಇದ್ದರೆ ಮಾತ್ರ ಸಕ್ಸಸ್ ಆಗುತ್ತೆ. ಇದು ಬೇರೆ ಬೇರೆ ಆದರೆ ಪ್ರಜಾಪ್ರಭುತ್ವ ಸೋಲುತ್ತೆ. ಹಾಗಾಗಿ ಸಮಾನತೆ ಎಲ್ಲಿವರೆಗೆ ನಾವು ನಮಗೆ ದಕ್ಕಲ್ವೋ ಈ ದೇಶಕ್ಕೆ, ಅಲ್ಲಿವರೆಗೂ ಭ್ರಾತೃತ್ವನ ಮರೆತೇ ಬಿಡೋಣ. ಫ್ರೆಟರ್ನಿಟಿ ಅಥವಾ ಸೋದರತೆ ಅನ್ನೋದು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಒಳಗಡೆ ದಕ್ಕೋದು ಕಷ್ಟ. ಹಾಗಾಗಿ ಪ್ರಜಾಪ್ರಭುತ್ವ ನಮಗೆ ಇದು ರೀಥಿಂಕಿಂಗ್ ಡೆಮೋಕ್ರಸಿ ಅಂತಂದಾಗ ನನಗೆ ಅನ್ನಿಸ್ತು ಇವೆಲ್ಲ ಹೇಳಬೇಕು ಅಂತಂದ್ಬಿಟ್ಟು. ನಾವೆಲ್ಲ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗ್ತಾಯಿದ್ದಿಲ್ಲ ಅಂತ ಹೇಳಿದ್ರು. ಬದಲಾವಣೆನೂ ಆಗ್ತಾಯಿದೆ. ಮತ್ತು ಜಾತಿ ವ್ಯವಸ್ಥೆ ಕೂಡ ಸ್ವಲ್ಪ ಕಡಿಮೆ ಆಗಿರ್ಬೋದು. ಅಂದರೆ ಕೆಲವು ಹಳ್ಳಿಗಳಲ್ಲಿ ಅಥವಾ ಮೂಲಭೂತವಾದಗಳಲ್ಲಿ ಇದ್ದೇ ಇರುತ್ತೆ, ಕೆಲವು ಪರ್ಸೆಂಟೇಜ್ ಆಫ್ ಇದ್ದೇ ಇರುತ್ತೆ. ಈಗ ನಿಮಗೆ ಗೊತ್ತಿರ್ಬೋದು, ಹುಬ್ಬಳ್ಳಿಯಲ್ಲಿ ಒಬ್ಬ ಹುಡುಗ, ಲಿಂಗಾಯತರ ಹುಡುಗ, ಮಾದಿಗರ ಹುಡುಗಿಯನ್ನು ಮದುವೆ ಮಾಡಿಕೊಂಡ. ಅವು 1 ವರ್ಷ ಆದಮೇಲೆ ಅವನಿಗೆ ಸೇಡು ಹೋಗೇ ಇಲ್ಲ. ಆ ಗಂಡನ ಮನೆಗೆ ಬಂದಿದ್ದಾಳೆ ಅವಳು, ಬಸ್ರಿ. ಅವರ ಅಪ್ಪನೇ ಹೋಗಿ ಸ್ವಂತ ಮಗಳನ್ನು ಕೊಂದುಬಿಟ್ಟ. ಅಂದರೆ ಹೆತ್ತ ಮಕ್ಕಳನ್ನು ಕೊಲ್ಲುವಷ್ಟು ಭೀಕರವಾಗಿದೆ ಈ ಜಾತಿ ವ್ಯವಸ್ಥೆ. ಇದು ಸುಲಭದ ಮಾತಲ್ಲ, ನಾವು ಸುಮ್ಮನೆ ತೇಲಿಸಿಬಿಡುವ ಮಾತಲ್ಲ. ಜಾತಿ ಅಂದರೆ ಎಲ್ಲಿದೆ ಬಿಡ್ರಿ ಅನ್ನೋ ಥರ ಅಲ್ಲ. ಇದು ಎಲ್ಲೋ ಒಳಗಡೆ ಬೆಂಕಿ ಇರುತ್ತೆ, ಎಲ್ಲೋ ಒಳಗಡೆ ಸೇಡಿರುತ್ತೆ. ಅದು ಒಂದು ಉದಾಹರಣೆ. ಇದು ದಿನನಿತ್ಯ ನಡೀತಿರುತ್ತೆ. ಅದು ಯಾತಕ್ಕೆ ಕಮ್ಮಿ ಆಗ್ತಿಲ್ಲ ಗೊತ್ತಿಲ್ಲ. ಆಮೇಲೆ ನಮ್ಮ ಪ್ರಬಲವಾದ ಕಾನೂನುಗಳಿವೆ ನಮಗೆ. ಆಗಲೇ ನಮ್ಮ ಹನುಮಂತರಾಯರು ಹೇಳಿದ್ರು, ಕನ್ವಿಕ್ಷನ್ ರೇಟ್ ಈಸ್ ವೆರಿ ಲೋ, 2% ಅಷ್ಟೇ ಎಗೇನ್ಸ್ಟ್ SC/ST. ಬರೀ 2% ಕನ್ವಿಕ್ಷನ್ನು. ಇನ್ನೆಲ್ಲ ಅದು ಜಾತಿ ಒಳಗಡೆನೇ ನಡೆಯೋದ್ರಿಂದ ಅವು ಹೇಗೋ ಇದಾಗ್ಬಿಡ್ತವೆ. ಹಾಗೆ ಹೋಗೋದು ಹೇಗೆ? ನಾವೆಲ್ಲ ಪ್ರಬುದ್ಧರಾಗಿ ಬೆಳೆಯೋದು ಹೇಗೆ? ಸೊ ಈ ಸಮಸ್ಯೆಗಳನ್ನು ನಾವು ವಿಶೇಷವಾಗಿ ಯೋಚನೆ ಮಾಡಬೇಕು. ಸಮಾನತೆಯ ಬಗ್ಗೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಲೇಟೆಸ್ಟ್ ಉದಾಹರಣೆ ಕೊಡಬೇಕು ಅಂದರೆ, ಇದು ಕಾಕ್ರೋಚ್ ಜನತಾ ಪಾರ್ಟಿ ಸೇರೋದು. ಬರೀ ಆನ್ಲೈನ್ ಸೋಷಿಯಲ್ ಮೀಡಿಯಾ ಇದ್ರ ಮೇಲೇ ಅವರು ಎಲ್ಲ ಊರುಗಳಲ್ಲೂ, ಒಂದು ಕಡೆ ಅಲ್ಲ 12 ಕಡೆ ಮಾಡಿದ್ದಾರೆ ಇದುವರೆಗೂ. ಎಲ್ಲ ಕಡೆ ಅಷ್ಟು ಸಾವಿರಾರು ಜನ ಸೇರಿಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಅಂದರೆ ಅಲ್ಲಿಗೆ ಅವರೆಲ್ಲ ಯೂತ್ಸ್. ಅಂದರೆ ಜೆನ್ಜಿಗೆ ಬಹುಶಃ ಸಮಾನತೆ ಬೇಕು, ಜಾತಿ ವ್ಯವಸ್ಥೆಯಲ್ಲಿ ಅವರು ನಂಬಿಕೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಹೊಸ ಜನ್ರೇಷನ್ ಏನಿದೆ, ಅವರು ನಿರುದ್ಯೋಗದ ಬಗ್ಗೆ ಬಂದಿರ್ಬೋದು. ನಿರುದ್ಯೋಗ ನಮ್ಮ ದೇಶದಲ್ಲಿ ಈಗ 45 ವರ್ಷಗಳಲ್ಲೇ ಹೈಯೆಸ್ಟ್ ನಿರುದ್ಯೋಗ ಇದೆ. ಈಗ ಸುಮಾರು 65 ಲಕ್ಷಕ್ಕಿಂತಲೂ ಹೆಚ್ಚಾಗಿ ಯುವಕರು ನಿರುದ್ಯೋಗಿಗಳಿದ್ದಾರಂತೆ. ಸೊ ಅವೆಲ್ಲ ಬಿಟ್ಟು ಅವರ ಒಟ್ಟಿಗೆ ಸೇರಬೇಕು ಅಂತಂದರೆ ನನಗನ್ನಿಸುತ್ತೆ ಈ ಜನ್ರೇಷನ್ನು ಸಮಾನತೆ ಬಯಸ್ತಾ ಇದೆ, ಜಾತಿ ವ್ಯವಸ್ಥೆಯನ್ನು ನಿರಾಕರಿಸ್ತಾ ಇದೆ. ಅದು ಒಳ್ಳೆಯ ಬೆಳವಣಿಗೆ ನಮಗೆ. ಸೊ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಸುಳ್ಳುಗಳು ಭಾಳ ಹರಡ್ತಾ ಇರೋದಿದೆ, ತುಂಬ ಸುಳ್ಳುಗಳು ಬರ್ತಾಯಿದೆ. ಹಾಗಾಗಿ ನಮ್ಮ ನೆರೇಷನ್ ಆಫ್ ಎ ಸ್ಟೇಟ್ ಈಸ್ ಅಂಡರ್ ಥ್ರೆಟ್. ಏನೇನೋ ಹೊಸ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಅವರು. ಒಂದು ಕೋಮಿನ ವಿರುದ್ಧ ಮಾತ್ರ ಸತತವಾಗಿ ಅವರು ಪ್ರಚಾರ ಮಾಡ್ತಾಯಿದ್ದಾರೆ. ಮೊನ್ನೆ ತಾನೇ ಕೇಳಿದೆ ನಾನು, ಸುಮಾರು ಒಂದು 500 ಹಾಡುಗಳು ಮುಸಲ್ಮಾನರ ಬಗ್ಗೆ ಕೆಟ್ಟದಾಗಿ ಬೈದು, ಇನ್ನೂ ಏನು ತುಂಬ ಅದು ಸೆನ್ಸಾರ್ ಮಾಡೋಕ್ಕಾಗಲ್ಲ ಆ ಥರದ್ದು ಹಾಡುಗಳನ್ನು ಬರೆದು ಯೂಟ್ಯೂಬು ಮತ್ತಿತರ ಕಡೆ ಬಿಟ್ಟಿದ್ದಾರಂತೆ. ಅದು ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟು ಹೇಳಿದ್ರೂ ಕೂಡ ಅದನ್ನು ತೆಗೆದಿಲ್ಲ. 8% ಅಷ್ಟೇ ತುಂಬ ಸೀರಿಯಸ್ ಹಾಡುಗಳನ್ನ ತೆಗೆದಿದ್ದಾರೆ ಅಂತ, ಮಿಕ್ಕಿದೆಲ್ಲ ಇನ್ನೂ ಅವೈಲೇಬಲ್ ಫಾರ್ ಲಿಸ್ನಿಂಗ್ ಅಂತ. ಸೊ ಇಷ್ಟರ ಮಟ್ಟಿಗೆ ದ್ವೇಷ ಇದೆ ಒಂದು ಕಡೆ, ಒಂದು ವರ್ಗಕ್ಕೆ. ಅಂದರೆ ಬಲಪಂಥೀಯ
ಕಟ್ಟಾ ಬಲಪಂಥೀಯರು ಯಾರಿದ್ದಾರೆ ಅವ್ರಿಗೆ ಅಥವಾ ಅದೊಂದು ಥರದ್ದು ಕಿಚ್ಚಿದೆ. ಅಂದರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಬಾಬಾ ಸಾಹೇಬ್ರನ್ನೇ ಕೋಟ್ ಮಾಡಿಕೊಂಡು ಅವ್ರು ಹೀಗೆ ಹೇಳಿದರು, ಅವರೆಲ್ಲರನ್ನೂ ಅಲ್ಲಿ ಕಳಿಸ್ಬಿಡ್ಬೇಕಾಗಿತ್ತು, ನಾವು ಇಲ್ಲಿರಬೇಕಾಗಿತ್ತು ಅನ್ನೋ ಥರ ಅದು ಬಹಳ. ಬಾಬಾ ಸಾಹೇಬರು ಪಾಕಿಸ್ತಾನ್ ಆ್ಯಂಡ್ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಅವ್ರು ಹೇಳಿರೋದು ಹೈಪೋಥೆಟಿಕಲ್ ಕ್ವೆಶನ್. ಅದು ಹೈಪೋಥೆಟಿಕಲಿ ಹೀಸೆ ಅದು ಯಾವಾಗ ಸರಿ ಹೋಗ್ಬೋದು ಅಂದರೆ ಮುಸಲ್ಮಾನರೆಲ್ಲರೂ ಆ ಕಡೆ ಹೋಗಿ ಹಿಂದೂಗಳೆಲ್ಲ ಈ ಕಡೆ ಬರಬೇಕು, ಆವಾಗ ಬೇರೆ ದೇಶಕ್ಕೆ ಕೊಡ್ಬೋದು ಅಂತ ಹೇಳಿದ್ರು ಅವರು. ಅದನ್ನೇ ಹಿಡ್ಕೊಂಡು ಇಲ್ಲ ಬಾಬಾ ಸಾಹೇಬ್ರು ಹಿಂಗೆ ಹೇಳಿದ್ದಾರೆ ಅವರೆಲ್ಲರನ್ನೂ ಕಳಿಸ್ಬಿಡಿ ಅಂತ ಇವಾಗಲೂ ಹಿಡ್ಕೊಂಡ್ರೆ ಆಗತ್ತಾ? ಇಟ್ಸ್ ನಾಟ್ ಪಾಸಿಬಲ್. ದೇ ಆರ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇಯರ್ ಆ್ಯಂಡ್ ದೇ ಹ್ಯಾವ್ ಡೆವಲಪ್ಡ್ ದೇರ್ ಓನ್ ಲೈಫ್. ಅಲ್ಲ ರೀ, 900 ವರ್ಷಗಳು ಆಳಿಸ್ಕೊಂಡಿದ್ದೀವಲ್ಲ, ಆವಾಗ ನಮ್ಗೆ ಯಾರಿಗೂ ಹಿಂದೂಗಳಿರಲಿಲ್ವ? ಅವ್ರು ಯಾರೂ ಕೇಳಲಿಲ್ಲ ನಮ್ಮ ದೇಶ ಕತ್ರೇಮೆ ಅಂತ ಅವ್ರು ಯಾರೂ ಅನ್ನಿಸ್ಲೇ ಇಲ್ವಾ? ಈಗ 80% ಇದ್ದಾರೆ, ಈಗ ಅನ್ನಿಸ್ತಾ ಇದೆಯಲ್ಲ. 900 ವರ್ಷ ಆಳ್ಕೊಂಡಿದ್ದಾರೆ ನೋಡಿ. ಅವ್ರು ಯಾರು ಚಕಾರ ಎತ್ತಲಿಲ್ಲ. ಎಲ್ಲರೂ ಬ್ರಾಹ್ಮಣರು ಮುಸಲ್ಮಾನ್ ರಾಜರ ಹತ್ರ ಇದು ಕಾರ್ಕೂನಿಕೆ ಮಾಡ್ಕೊಂಡಿದ್ರು, ಅಧಿಕಾರ ಹಂತದಲ್ಲೇ ಇದ್ದರು, ಯಾರೂ ಚಕಾರ ಎತ್ತಿಲ್ಲ. ಸೊ ಅವರು ಹೋದರು, ಮತ್ತು ಬ್ರಿಟಿಷರು ಬಂದರು, ಅನೇಕ ಅನುಕೂಲಗಳಾದವು. ಆದರೂ ನಮ್ಮಲ್ಲಿರುವ ವೀಕ್ನೆಸ್ಗಳನ್ನ ನಾವು ಸರಿ ಮಾಡ್ಕೊಳ್ಳೋದೇನೆ ಅವ್ರನ್ನೇ ಬೈಯೋದು, ಅವ್ರನ್ನ ಹಿಸ್ಟ್ರಿಯಿಂದ ತೆಗೆದಾಕ್ಬಿಡೋದು, ಇತಿಹಾಸ ಪುಟಗಳನ್ನೇ ತೆಗಿತಾ ಇದ್ದಾರೆ. ಇದು ಹೊಸ ಟ್ರೆಂಡ್ ಶುರುವಾಗಿದೆ. ಈಗ 10 ವರ್ಷದಿಂದ ಹೊಸ ಇತಿಹಾಸಜ್ಞರು ಹುಟ್ಕೋತಾ ಇದ್ದಾರೆ. ಅಶೋಕನ ಬಗ್ಗೆ ಹೊಸ ಕಾದಂಬರಿ ಬರೋರು ಅವರು ಕಳಿಂಗ ಯುದ್ಧದಲ್ಲಿ ಸೋತ ಮೇಲೆ ಬುದ್ಧ ಆಗಲಿಲ್ಲ ಅಂತ ಒಬ್ಬರು ಬರೀತಾರೆ. ಅದು ಎಲ್ಲರೂ ಆಮೇಲೆ ಯಾರೋ ಒಬ್ಬರು ಕೌಂಟ್ರ್ ಮಾಡೋರು ಇದ್ದೇ ಇರ್ತಾರೆ. ಅವ್ರ ಶಾಸನಗಳನ್ನೆಲ್ಲ ಹೇಳಿ ಅಲ್ಲಿದೆ ಈ ಥರ ಹಂಗೆ ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆಮೇಲೆ ಹಿಂದೂ ಧರ್ಮವನ್ನು ಭಾಳ ಶ್ರೇಷ್ಠ ಅಂತ ಹೇಳ್ಕೊಳಕ್ಕೂ ಇಷ್ಟ ಭಾಳ ಅವ್ರಿಗೆ. ಈಗ ಕೆಲವರು ಹೇಳ್ತಾರೆ, ಈಗ ಯಾಕೆ ಯಾರೂ ಹೇಳೋಂಗಿಲ್ಲ, ತಾವೇ ರೀಲ್ಸ್ ಮಾಡೋದು, ತಾವೇ ಒಂದು ಮೊಬೈಲ್ ಮುಂದೆ ಇಟ್ಕೊಂಡು ಹಿಂದೆ ನಿಂತ್ಕೊಂಡು ಮಾತಾಡೋದು ತಾನೆ. ನೋಡಿ, ಸತಿ ಪದ್ಧತಿ ಹಿಂದೂ ಧರ್ಮದ್ದಲ್ಲ ಅಂತಾರೆ ಒಬ್ಬರು. ಇದು ಏನು ಹೇಳ್ತೀರ? ಅದನ್ನು ಹೋಗಿಲಾಡಿಸ್ದ ನಮ್ಮ ಬ್ರಿಟಿಷ್ ಯಾರೋ ಒಬ್ಬರ ಇವನು ವೈಸ್ರಾಯ್ ಇಲ್ಲೇ ಇದ್ದ ಅದೆಲ್ಲ ಹಿಸ್ಟ್ರಿಯನ್ನಲ್ಲಿದೆ. ಅವರೇ ಹೇಳ್ತಾ ಇಲ್ಲ, ಹೋಗಿ ನಮ್ಮದಲ್ಲ ಅದು. ಸೊ ನಾವೆಲ್ಲರೂ ಸುಪೀರಿಯರ್ಸ್ ಅಂತ ಹೇಳ್ಕೊಳಕ್ಕೆ ಇಷ್ಟ, ನಮ್ಮ ಧರ್ಮ ಸುಪೀರಿಯರ್ ಎಲ್ಲದಕ್ಕಿಂತ ಅದು ಹೇಳ್ಕೊಳಕ್ಕೆ ಇಷ್ಟ. ಆದರೆ ಅಲ್ಲಿರೋದನ್ನು ಯಾರೂ ಮರೆಮಾಚಕ್ಕಾಗಲ್ವೇ? ಇಟ್ಸ್ ಹಿಸ್ಟ್ರಿ. ಬಟ್ ಸೋಷಿಯಲ್ ಮೀಡಿಯಾ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಇನ್ನೊಂದು ಅಪೋಸಿಷನ್ ಕೂಡ ಸ್ಟ್ರಾಂಗ್ ಆಗಿದೆ. ಅದಕ್ಕೊಂದು ಉತ್ತರ ಕೊಡ್ತಾನೆ ಇರ್ತಾರೆ. ಸೊ ನಮ್ಮ ದೇಶ ಏನಾಗಿದೆ, ಇಟ್ ಈಸ್ ಡಯಾಮೆಟ್ರಿಕಲಿ ಆಪೋಸಿಟ್, ಸ್ಪ್ಲಿಟ್ ಡಯಾಮೆಟ್ರಿಕಲಿ ಆಪೋಸಿಟ್ ಸೈಡ್ಸ್. ಒಂದು ಆ ಕಡೆ, ಒಂದು ಈ ಕಡೆ ಇದ್ದೇ ಇದೆ. ಯಾವ ಕಡೆ ಹೆಚ್ಚು ತೂಗುತ್ತೆ ಅದರಲ್ಲಿ ಈ ಶೂದ್ರರ ಪಾತ್ರ ಭಾಳ ಜಾಸ್ತಿ ಇದೆ. ಶೂದ್ರರು ಯಾವ ಕಡೆ ಅವರು ಮುಗ್ಧರಾಗಿರೋ ತನಕ ಬಲಪಂಥೀಯರು ಗಟ್ಟಿ ಇರ್ತಾರೆ. ಶೂದ್ರರು ಯಾರು ಸ್ವಲ್ಪ ಚಾಣಾಕ್ಷರಾದರೆ ಈ ಕಡೆ ಜಾರ್ತಾರೆ. ಸೊ ಇದು ನಾವು ತಿಳ್ಕೊಬೇಕಾಗಿರೋ ಅಂಶ. ಅವರು ಪಾಪ ಯಾರು ಎಂಟ್ರಪ್ರಿನಿಯರ್ಸ್ ಇಲ್ಲ, ಆಸ್ತಿವಂತರಿಲ್ಲ, ಉದ್ಯಮಗಳು ಯಾರೂ ಇಲ್ಲ ಶೂದ್ರರಿಗೆ. ಅವ್ರಿಗೆ ದೇವರು ಅಷ್ಟೇ ಕೊಟ್ಟಿರೋದು. ಇವರು ಅದ್ರ ನಂಬ್ಕೊಂಡವರು ಸ್ವಲ್ಪ ವಿಚಾರವಂತರಾದರೆ ಕಷ್ಟ ಆಗುತ್ತೆ. ಸೊ ಹೀಗಾಗಿ 2 ಬಣಗಳಾಗ್ಬಿಟ್ಟಿದೆ ಈ ದೇಶ. ಅದರಿಂದ ಯಾರು ಹೇಳಿದ್ರು ಆಪೋಸಿಟ್. ಈಗ ನನ್ನ ಭಾಷಣಗಳು ಅನೇಕವು ಯೂಟ್ಯೂಬ್ನಲ್ಲಿದ್ದಾವೆ. ತುಂಬ ಜನನೂ ಟ್ರೋಲ್ ಮಾಡ್ತಾರೆ, ಭಾಳ ಜನ ಟ್ರೋಲ್ ಮಾಡ್ತಾರೆ. ಅದು ನನಗೇನು ಏನೂ ಅನಿಸಲ್ಲ. ನಮಗೆ ನಾವು ಮಾತಾಡೋದೆ ಸರಿ ಅನ್ನೋದು ಯಾವುದಿರುತ್ತೆ, ನಮ್ಗೆ ಸರಿ ಅನ್ನೋದು ಅನಿಸುತ್ತೆ ಅದನ್ನು ಮಾತಾಡೋದು. ಅಥವಾ ಈ ರೀತಿ ಒಂದು ನಡೀತಾ ಇದೆ ಸುಳ್ಳು ಪ್ರಚಾರದಿಂದ. ಬಿಕಾಸ್ ಆಫ್ ದಿಸ್ ನ್ಯೂ ಏಜ್, ದಿ ಕಮ್ಯುನಿಕೇಷನ್ ಏಜ್, ವಿ ಆರ್ ಇನ್ ಕಾನ್ಫ್ಲಿಕ್ಟ್ಸ್. ಸೊ ಅದನ್ನು ಹೇಳ್ತಾನೆ. ಸ್ಯಾಮ್ಯುಯಲ್ ಬೆಂಜಮಿನ್ ಹ್ಯಾರಿಸನ್ ಅವನು ಒಂದು ಮಾತು ಹೇಳ್ತಾನೆ, ಅಮೆರಿಕಾದವನು. ಈಗ ಸುಳ್ಳುಗಳ ಗಣರಾಜ್ಯ, ಅಮೆರಿಕ ಈಗ ಸುಳ್ಳುಗಳ ಗಣರಾಜ್ಯ ಅದನ್ನು, ರಿಪಬ್ಲಿಕ್ ಆಫ್ ಲೈಸ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡೋಣ. 60s ಹೇಳಿದ್ದದ್ದು ಮಾತದು. ಆಗ ಆ ಸಮಯದಲ್ಲಿ 3 ಕ್ರಾಂತಿಕಾರಿ ಬದಲಾವಣೆಗಳಾದವು ಅಲ್ಲಿ. ಏನು ಅಂದರೆ, ಒಂದು ಕಪ್ಪು ಜನರ ಸಬಲೀಕರಣ, ಇನ್ನೊಂದು ಮಹಿಳಾ ಸಬಲೀಕರಣ, ಇನ್ನೊಂದು ಲೈಂಗಿಕ ಸ್ವಾತಂತ್ರ್ಯ. ಅದು ಬಹಳ ಇತ್ತಲ್ಲ, ಅಮೆರಿಕದವ್ರಿಗೆ ಬೇಕಾಗಿತ್ತದು. ಸೊ ಇದನ್ನು ಸರ್ಕಾರದ ಮಧ್ಯಪ್ರವೇಶ ಇಲ್ಲದೆ ಸಾಧನೆ ಮಾಡಿದರು ಅವರು. ನೋಡಿ,
ಆಮೇಲೆ ಇತ್ತೀಚೆಗೆ ನಡೆದಂಥ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಚಳುವಳಿ ಕೂಡ ಹಾಗೆ ನಡೀತು. ಇದು ನಿಮಗೆಲ್ಲರಿಗೂ ಗೊತ್ತಿರಬೇಕು, ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್. ಹಾಗಾಗಿ ಅಲ್ಲಿನ ಸರ್ಕಾರಗಳಿಗೆ ಅಥವಾ ಆಳುವವರಿಗೆ ಎಂಥ ಒಂದು ಇದೆ ಅಂತಂದರೆ, ಅವರು ಯಾರೋ ಒಬ್ಬ ಮಂಡಿಯೂರಿಗೆ ಕ್ಷಮೆ ಯಾಚಿಸಿದ್ರು. ಒಂದು ಸ್ಟೇಟ್ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀರಿ, ತಪ್ಪಾಯಿತು ಯಾವುದೋ ಕಾಲದಲ್ಲಿ ಮಾಡಿದ್ದಕ್ಕೆ, ಕರಿಯರಿಗೆ ಅನ್ಯಾಯ ಆಗಿದೆ ನಮ್ಮಿಂದ ಅಂದ್ಬಿಟ್ಟು ಆತ ಓಪನ್ ಆಗಿ ಹಿ ಬೆಗ್ಡ್ ಫಾರ್ ಅಪಾಲಜಿ. ಸೊ ಅದು ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನೇಪಾಳದಲ್ಲಿ ಪಕ್ಕದಲ್ಲಿ ಇತ್ತೀಚೆಗಂತ ಸರ್ಕಾರ ಬದಲಾಯ್ತಲ್ಲ, ಅಲ್ಲಿ ಕೂಡ ಜನಜೀನಯವಾಗಿರೋದು ಹೊಸ ಸರ್ಕಾರ ಬಂದಿದೆ. ಜಾತಿ ವ್ಯವಸ್ಥೆಯಲ್ಲಿ ನಮ್ಮಷ್ಟೇ ಇದೆ, ಯಾಕೆಂದರೆ ಅದು ಹಿಂದೂ ದೇಶ ತಾನೆ, ಹಿಂದೂ ಧರ್ಮನೇ ಮೆಜಾರಿಟಿ. ಆತ ಫಸ್ಟು ಬಂದು ಮಾಡಿದ ಕೆಲಸ ಅಂದರೆ ಆ ದಲಿತರಿಗೆ ಎಲ್ಲರೂ ಕ್ಷಮೆ ಕೇಳ್ದ ಓಪನ್ನಾಗಿ. ನೀವು ಅಸ್ಪೃಶ್ಯತೆ ಆಚರಣೆ ತಪ್ಪು, ಇದಕ್ಕೋಸ್ಕರ ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳ್ದ ಅವನು, ಪ್ರೈಮ್ ಮಿನಿಸ್ಟರ್. ನಾನು ನಮ್ಮ ದೇಶದಲ್ಲಿ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ಕೋತೀನಿ, ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಇಡೀ ಒಂದು 25% ಇದೀವಲ್ಲ, ಯಾರಾದರೂ ಅಸ್ಪೃಶ್ಯತೆ 3000 ವರ್ಷಗಳಿಂದ ಆಚರಣೆ ಮಾಡಿದ್ದೀವಿ, ಇದಕ್ಕೋಸ್ಕರ ಕ್ಷಮೆ ಕೇಳ್ತೀವಿ ಅಂತ ಹೇಳುವಂಥ ದೊಡ್ಡ ಮನಸ್ಸು ಯಾವ ನಾಯಕರಿಗೂ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಕೊನೆಗೆ ಮಾತೇನು ಅಂದರೆ, ನಾವು ನೆನೆಸ್ಕೋಬೇಕಾಗಿರೋದು ಬಾಬಾ ಸಾಹೇಬರು ಲಾಸ್ಟ್ ಅವ್ರು ಮಾಡಿದ ಭಾಷಣದಲ್ಲಿ ನವೆಂಬರ್ 25 1949 ಏನು ಮಾತಾಡ್ತಾರೆ, ಅದರಲ್ಲಿ ಬಹಳ ಅತ್ಯುತ್ತಮವಾದ ಭಾಷಣ ಅದು. ಅದರಲ್ಲಿ 3 ವಾರ್ನಿಂಗ್ಸ್ ಕೊಟ್ಟರು, 3 ವಾರ್ನಿಂಗ್ಸ್ ಅದು ಅವರು ಎಂಥ ಪ್ರೊಫೆಸಿ ಅಂತಂದರೆ, ಅದು ಅವ್ರು ಹೇಳಿದ್ದಂಗೆ ಅವ್ರಿಗೆ ಬರೆಯುವಾಗಲೂ, ಸಂವಿಧಾನ ಬರೆಯುವಾಗಲೂ ಎಷ್ಟೋ ಜನರ ವಿರುದ್ಧ ಅವರು ತಮಗೆ ವಿರುದ್ಧವೇ ಕೆಲವು ವಿಷಯಗಳನ್ನು ಸೇರಿಸ್ಬೇಕಾಯ್ತು. ಜನಗಳೇ ಅಲ್ಲಿ ಮೆಂಬರ್ಸು ಹೇಳಿದ್ದಕ್ಕೆ ಅವರು ಕೆಲವರು ಒಪ್ಪಲಿಲ್ಲ, ಇವ್ರು ಹೇಳಿದ್ದನ್ನು, ಅದನ್ನೆಲ್ಲ ಸೇರಿಸ್ಬೇಕಾಯ್ತು. ಅವರು ಅಸಮಾಧಾನದಿಂದಲೇ ಕೊಟ್ಟರು. ಆದರೆ ಅವರು ಒಂದು ಭಾಷಣದಲ್ಲಿ ಮಾತ್ರ ಚೆನ್ನಾಗಿ ಹೇಳಿದರು. 3 ವಾರ್ನಿಂಗ್ಸ್ನ ನಾವು ನೆನಪಿಟ್ಕೋಬೇಕು. ಐ ಥಿಂಕ್ ಈ 2 ದಿವಸಗಳಲ್ಲಿ ಗೋಷ್ಠಿಗಳೆಲ್ಲ ನನ್ನ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮೊದಲನೇದು, ನಮಗೆ ಏನೆಲ್ಲ ಸಮಸ್ಯೆಗಳಿರಲಿ ಅದನ್ನು ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಮಾಡಬೇಕು, ಇದರಿಂದ ಹೊರಗಡೆ ಹೋಗಬಾರ್ದು ಅಂತ. ಬಟ್ ನಾವು ವಿ ಆರ್ ಡಿವಿಯೇಟಿಂಗ್, ಆ್ಯಸ್ ವಿ ಸಿ ವಿ ಆರ್ ಡಿವಿಯೇಟಿಂಗ್ ಮೆನಿ ಥಿಂಗ್ಸ್ ಟು ಫೈಂಡ್ ಸೊಲ್ಯೂಷನ್ಸ್. ಎರಡನೇದು, ಈಗ ಎಂಥ ದೊಡ್ಡ ನಾಯಕ ಬರಲಿ, ನಿಮಗೆ ಅತ್ಯಂತ ಎತ್ತರದ ನಾಯಕ ಬರಲಿ, ಆದರೆ ಅವನಿಗೆ ಎಲ್ಲವನ್ನೂ ನೀವು ಸಮರ್ಪಣೆ ಮಾಡಬಾರ್ದು, ಸರ್ವ ಸಮರ್ಪಣೆ ಮಾಡಿ ಅವನಿಗೆ ಅಧೀನವಾಗಿ ಕಾಲಿಗೆ ಬಿಡಬಾರ್ದು ಅಂತ ಹೇಳ್ತಾರೆ. ಅದು ಸರ್ವಾಧಿಕಾರಕ್ಕೆ ಕಾರಣ ಆಗುತ್ತೆ. ಈ ವಾರ್ನ್ ನೋಡಿ, ಎಷ್ಟು ವರ್ಷಗಳಾಯಿತು ಅವ್ರು ವಾರ್ನ್ ಮಾಡಿ, ಅದೆಲ್ಲ ನಮ್ಗೆ ನಿಜ ಆಗ್ತಿದೆಯೇನೋ ಅನ್ನಿಸ್ತಾ ಇದೆ. ಮೂರನೇದು, ಸಾಮಾಜಿಕ ಪ್ರಜಾಪ್ರಭುತ್ವ. ಆಗಲೇ ಶಿವಶಂಕರ ಸ್ವಾಮಿ ಹೇಳ್ತಾಯಿದ್ರು, ನಮಗೆ ಪೊಲಿಟಿಕಲ್ ಪ್ರಜಾಪ್ರಭುತ್ವ ಸಿಕ್ಕಿದೆ, 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಸಿಕ್ಕಿದೆ, ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ, ಎಕನಾಮಿಕಲ್ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಸೊ ಅದು ಸಿಗೋ ತನಕಲೂ ನಮಗೆ ಭಾರತಕ್ಕೆ ಯಶಸ್ಸು ಕಾಣಲ್ಲ ಅಂತ ಹೇಳಿದ್ರು. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿ ಕರೆಸಿದ್ದಕ್ಕೆ ಕುಲಪತಿಗಳಿಗೆ ಮತ್ತು ಶಿವಶಂಕರ ಸ್ವಾಮಿಯವರಿಗೆ ಎಲ್ಲರಿಗೂ ವಂದನೆಗಳಲ್ಲಿಸಿ, ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಂಬೇಡ್ಕರ್ ಅವರು ಜಾತಿ ಆಧಾರಿತ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಶೋಷಣೆ ವಿರುದ್ಧ ಹೋರಾಡಿದ ಮಹಾನ್ ಚಿಂತಕರು ಹಾಗೂ ಇಂದಿನ ಭಾರತದಲ್ಲಿ ಸಮಾನ ಅವಕಾಶಗಳು, ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸಲು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ದೃಷ್ಟಿಕೋನವನ್ನು ಮರುಚಿಂತನೆಯನ್ನು ಮಾಡುವುದು ಅಗತ್ಯವೆಂಬ ವಿಚಾರಧಾರೆಯನ್ನು ಹಂಚಿಕೊಂಡಂತಹ ಸನ್ಮಾನ್ಯ ಶ್ರೀ ಮೂಡ್ಲಕೋಡು ಚಿನ್ನಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಪ್ರಧಾನ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಮೂಡ್ಲಕೋಡು ಚಿನ್ನಸ್ವಾಮಿ ಸರ್ ಅವರಿಗೆ ಗೌರವ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನೆಚ್ಚಿನ ಕುಲಪತಿಗಳಾದ ಮಾನ್ಯ ಶ್ರೀ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಎಕ್ಸ್ಟೆನ್ಷನ್ ಸೆಂಟರ್ ಬೆಂಗಳೂರು ಅವರ ವತಿಯಿಂದ 2 ದಿವಸಗಳ ನ್ಯಾಷನಲ್ ಕಾನ್ಫರೆನ್ಸನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಟೆಂಪ್ರರಿ ಇಂಡಿಯಾ ರೀಥಿಂಕಿಂಗ್ ಡೆಮೋಕ್ರಸಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಈ ವಿಷಯವಾಗಿ 2 ದಿವಸಗಳ ಕಾರ್ಯಕ್ರಮ ಇದೆ. ಅದರಲ್ಲಿ ಅದಕ್ಕೆ ಇನಾಗ್ರೇಷನ್ಗೆ ಬಂದಂತಹ ಶ್ರೀ ಹನುಮಂತರಾಯ್ ಅವರೇ IPS ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬೆಂಗಳೂರು. ಹಾಗೆ ಲೋಕನಾಥ್ ಅವರು ಬರಬೇಕಾಗಿತ್ತು, ಅನ್ಯ ಕಾರಣಕ್ಕೆ ಅವರು ಯಾವುದೋ ಬ್ಯುಸಿ ಇರೋದ್ರಿಂದ ಬರಲಿಕ್ಕಾಗಲಿಲ್ಲ. ಹಾಗೆ ನಮ್ಮ ಕೀನೋಟ್ ಸ್ಪೀಕರ್ ಆದಂತಹ ಚಿನ್ನಸ್ವಾಮಿಯವರು ಸೀನಿಯರ್ ಪೋಯೆಟ್ ಆ್ಯಂಡ್ ಥಿಂಕರ್, ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಅವಾರ್ಡೀಸ್, ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂತಹ ನವೀನ್ ಕುಮಾರ್ ಅವರೇ ಮತ್ತು ರಿಜಿಸ್ಟ್ರಿ ವ್ಯಾಲ್ಯೂಷನ್ ಆದಂಥ ಅನಂತ್ ಕುಮಾರ್ ಅವರೇ ಮತ್ತು ಡೀನ್ ಶೈಕ್ಷಣಿಕರಾದಂತಹ ರಮಾನಾಥಂ ನಾಯ್ಡು ಅವರೇ ಮತ್ತು ಫೈನಾನ್ಸ್ ಆಫೀಸರ್ ಆದಂತಹ ನಿರಂಜನ್ ರಾಜ್ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಅವರೇ ಹಾಗೂ ನಮ್ಮ ಈ ಎಲ್ಲ ಅಧ್ಯಾಪಕದ ವರ್ಗದವರೇ ಮತ್ತು ನೆಚ್ಚಿನ ವಿದ್ಯಾರ್ಥಿನಿಯರೇ, ಈಗಾಗಲೇ ಈ 2 ಗಣ್ಯ ವ್ಯಕ್ತಿಗಳು ಹನುಮಂತರಾಯ್ ಅವರು ಮತ್ತು ಚಿನ್ನಸ್ವಾಮಿಯವರು ಅವರದೇ ವಿಷಯ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಟೆಂಪ್ರರಿ ಇಂಡಿಯಾ ಅಂದರೆ ನಾವು ಏನು ನಮ್ಮ ದೇಶದಲ್ಲಿ ರೀಥಿಂಕಿಂಗ್ ಡೆಮೋಕ್ರಸಿ ಬಗ್ಗೆ ರೀಥಿಂಕಿಂಗ್ ಮಾಡಬೇಕು, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾಡಬೇಕು ಮತ್ತು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬಗ್ಗೆ, ಈ 3 ವಿಷಯಗಳ ಬಗ್ಗೆ 2 ದಿವಸಗಳ ಕಾರ್ಯಾಗಾರದಲ್ಲಿ ಎಷ್ಟು ಡಿಸ್ಕಷನ್ ಆಗಬೇಕಂದ್ರೆ ಚೆನ್ನಾಗಿ ಡಿಸ್ಕಷನ್ ಆಗಿ ಅದನ್ನು ಸವಿಸ್ತಾರವಾಗಿ ಆ ರಿಪೋರ್ಟನ್ನು ಸರ್ಕಾರ ಹಂತದಲ್ಲಿ ಕಳಿಸ್ಬೇಕು ಅಂತ ನನಗನ್ನಿಸ್ತದೆ. ಯಾಕಂದರೆ ಚಿನ್ನಸ್ವಾಮಿಯವರು ತಾವು ಏನು ಹೇಳ್ತಾ ಇದ್ರು ಅಂದರೆ ಕಂಟೆಂಟ್ನಲ್ಲಿ ಈಗ ಏನಿದೆ ರಿಯಾಲಿಟಿ ಇಂಪ್ಲಿಮೆಂಟೇಷನ್ ಪಾರ್ಟ್ ಅಂದರೆ ನಮ್ಮ ಏನು ಥಿಂಕಿಂಗನ್ನು ಚೇಂಜ್ ಮಾಡಬೇಕಾಗ್ತದೆ. ನಾವು ಆವಾಗ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆದಾಗ ಆ ಸಿಚುವೇಶನ್ನೇ ಬೇರೆ ಇತ್ತು. ಆ ಸಿಚುವೇಶನ್ನಲ್ಲಿ ಆ ಸಂದರ್ಭದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಅದನ್ನು ನಾವು ಎಷ್ಟೋ ಅಪ್ಡೇಟ್ ಮಾಡಿದೆವು, ಎಷ್ಟೋ ಚೇಂಜಸ್ ಮಾಡಿದೆವು. ಅದನ್ನು ಚೇಂಜಸ್ ಮಾಡಿ ನಮಗೆ ಬೇಕಾದಂಥ ಅಂದರೆ ನಾವು ರಾಮರಾಜ್ಯವನ್ನು ಮಾಡಬೇಕಾದಂತಹ ವಿಷಯವನ್ನು ಬೇರೆ ಬೇರೆ ಡೈಲ್ಯೂಟ್ ಮಾಡ್ತಾ ಇದ್ದೇವೆ ನಾವು. ಅಂದರೆ ಸೆಲ್ಫಿಶ್ನೆಸ್ ಜಾಸ್ತಿ ಆಗಿದೆ. ನಮ್ಮ ಏನು ಅನೇಕ ಯೋಜನೆಗಳು ಸರ್ಕಾರಗಳನ್ನು ಕೊಟ್ಟಿದ್ದಂಥ ಯೋಜನೆಗಳನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಹನುಮಂತರಾಯ್ ಸರ್ ಹೇಳಿದ್ರು. ಅಂದರೆ ಅನೇಕ ಏನು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಹೇಳಿದ್ರು ಮತ್ತು ಡೆಮೋಕ್ರಸಿ ಬಗ್ಗೆ ಹೇಳಿದ್ರು. ಇನ್ಕ್ಲೂಷನಿಯಸ್ ಅಂತಂದರೆ ನಮ್ಮಲ್ಲಿ ಹ್ಯೂಮನ್ ಟಚ್ಚೇ ಇಲ್ಲ. ಅಂದರೆ ನಾನು ಆ ಕಾಸ್ಟ್ ಆಲ್ರೆಡಿ ಚಿನ್ನಸ್ವಾಮಿ ಸರ್ ಹೇಳಿದ್ರು, ಕಾಸ್ಟ್ ಪ್ರತಿಯೊಬ್ಬರು ಹೇಳ್ತಾರೆ, ಜಾತಿ ಹೀನನ್ನ ಮನೆಯ ಜೋತುತ್ತಾ ಹೀನವೇ ಜಾತಿ ವಿಜಾತಿ ನಮೇಡ ಜ್ಯೋತ್ ದೇವನುಲ್ದ ದಾತ್ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಇದು ಎಲ್ಲಿ ನಾವು ಇಂಪ್ಲಿಮೆಂಟೇಷನ್ ಎಲ್ಲಿ ಮಾಡ್ತಾ ಇದ್ದೇವೆ? ನಾವು ಯಾವುದೂ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಅಂದರೆ ಬರೀ ಓನ್ಲಿ ನಮ್ಮಲ್ಲಿ ಲಿಟ್ರೇಚರ್ನಲ್ಲಿದೆ, ನಾವು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಅನೇಕ ಹೇಳ್ತಾರೆ ದಯವಿಲ್ಲದ ಧರ್ಮ ದಾವೋದಯ ಅಂತ ಹೇಳ್ತಾರೆ, ದಯವೇ ಬೇಕು ಸಕಲ ಪ್ರಾಣ, ದಯವೇ ಧರ್ಮದ ಮೂಲವೇ ಅಂತಾರೆ. ಇದು ಎಲ್ಲ ಎಲ್ಲಿ ನಡೀತಾ ಇದೆ ಅಂತ ನಾವು ಡೆಮೋಕ್ರಸಿಯನ್ನು ತಗೊಂಡ್ರೆ ಡೆಮೋಕ್ರಸಿಯ ಎಲ್ಲಿ ಏನು ಹೇಳ್ತಾ ಇದೆ ಆ ಡೆಮೋಕ್ರಸಿಯನ್ನು ಪೂರ್ತಿ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಹನುಮಂತರಾಯ್ ಸರ್ ಹೇಳಿದ್ರು, ಅವರ 20 ವರ್ಷ ಸರ್ವಿಸ್ನಲ್ಲಿ ಅಂದರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ, ಸ್ಪೀಡಪ್ ಮಾಡಿದ್ರೆ ನಾವು ರಾಮರಾಜ್ಯವನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಮ್ಮಲ್ಲಿ ಏನು ಈ 2 ದಿವಸಗಳ ಕಾರ್ಯಕ್ರಮ ಏನಿದೆ ಅಲ್ಲ, ಆ 2 ದಿವಸಗಳ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಅಂದರೆ ಥಿಂಕ್ ಮಾಡಿ ನೀವು ಎಲ್ಲರೂ ಇನ್ವಾಲ್ವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಇನ್ವಾಲ್ವ್ಮೆಂಟ್ ಆಗಿ ಚೆನ್ನಾಗಿ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ಸರ್ಕಾರಕ್ಕೆ, ಈಗ ಯಾಕಂದ್ರೆ ಸರ್ಕಾರಿ ಯೋಜನೆ ಇದು, ಸರ್ಕಾರಕ್ಕೆ ಕಳಿಸಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು
ಸಮಕಾಲೀನ ಭಾರತ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿ ಮರುಚಿಂತನೆ ಎಂಬ ವಿಷಯದ ಮೇಲೆ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಂತಿಮ ಹಂತವಾದಂತಹ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ತಿಳಿಸುವಂತಹ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸರ್ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಶ್ರೀ ಹನುಮಂತರಾಯ IPS ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಬೆಂಗಳೂರು ಇವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ರಾಷ್ಟ್ರೀಯ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಭಾಷಣದ ಮೂಲಕ ಅನೇಕ ಮಾಹಿತಿಗಳನ್ನು ತಿಳಿಸಿಕೊಟ್ಟಂತಹ ಹಿರಿಯ ಸಾಹಿತಿಗಳಾದ ಮೂಡ್ನಕೂಡು ಚಿನ್ನಸ್ವಾಮಿ ಸರ್ ಅವರಿಗೆ ನಮ್ಮ ಅಧ್ಯಯನದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಭಾರತದ ಸಂವಿಧಾನದ ಪ್ರಾಸ್ತಾವಿಕ ಬೋಧನೆಯನ್ನು ಮಾಡಿದಂತಹ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ SK ಸರ್ ಅವರಿಗೆ ಅಧ್ಯಯನದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ರಾಷ್ಟ್ರೀಯ ಸಮ್ಮೇಳನದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಆದಂತಹ ಶೈಕ್ಷಣಿಕ ವಿಭಾಗದ ಡೀನ್ ಆದಂತಹ ರಮಾನಾಥ ನಾಯ್ಡು ಸರ್ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವ ಪರೀಕ್ಷಾಂಗ ವಿಭಾಗ ಆದಂತಹ ಆನಂದ್ ಕುಮಾರ್ ಸರ್ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾದಂತಹ ಪ್ರೊಫೆಸರ್ ನಿರಂಜನ್ ಸರ್ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಂಯೋಜನಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ಅಧ್ಯಯನ ಕೇಂದ್ರದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತಹ ಗಾಯಕರಾದಂತಹ ಶ್ರೀ ಶೇಷಣ್ಣರವರಿಗೆ ವಂದನೆಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದಂತಹ ಡಾಕ್ಟರ್ ರಮ್ಯಾ S ಅಧ್ಯಕ್ಷರು, ಸಮಾಜಶಾಸ್ತ್ರ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಿವಿಧ ಕ್ಷೇತ್ರದಿಂದ ಭಾಗವಹಿಸಿರುವಂತಹ ಪ್ರತಿನಿಧಿಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಪತ್ರಿಕಾ ಮಾಧ್ಯಮದವರು, ಛಾಯಾಗ್ರಾಹಕರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.